Praise the Lord. We welcome you all to this Sunday online worship service. ಈ ಭಾನುವಾರದ ಸ್ತುತಿ ಆರಾಧನೆಗೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇವೆ. ದೇವರು ನಮ್ಮನ್ನ ಈ 6 ತಿಂಗಳು ಅದ್ಭುತವಾಗಿ ನಡೆಸಿ ಬಂದಿದ್ದಾನೆ. ಪ್ರಿಯರೇ, ನಾವು ಈ ದಿನದಲ್ಲಿ ನಿಂತು ಕರ್ತನನ್ನ ಆರಾಧಿಸುತ್ತೇವೆ ಅಂದ್ರೆ ಇದು ನಿಜವಾಗ್ಲೂ ದೇವರ ಕೃಪೆಯಾಗಿದೆ. ಈ ಸಮಯದಲ್ಲಿ ಹಾಗೆ ನಮ್ಮನ್ನು ನಾವು ದೇವರಿಗೆ ಒಪ್ಪಿಸಿಕೊಟ್ಟು ಪ್ರಾರ್ಥಿಸಿ ನಾವು ಈ ಆರಾಧನೆಯನ್ನ ಪ್ರಾರಂಭಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ಪರಲೋಕ ತಂದೆಯೇ, ಈ ಒಳ್ಳೆಯ ಅದ್ಭುತವಾದ ಹೊಸ ದಿನಕ್ಕಾಗಿ, ನಿನ್ನ ಹೊಸ ಕೃಪೆಗಾಗಿ, ನಿನ್ನ ಹೊಸ ಕರುಣೆಗಾಗಿ ನಾವು ಸ್ತೋತ್ರ ಮಾಡ್ತೇವೆ. ಅಪ್ಪ, ನಿನ್ನ ಪ್ರಸನ್ನತೆಯಿಂದ, ನಿನ್ನ ಅಭಿಷೇಕದಿಂದ, ನಿನ್ನ ಬಲದಿಂದ ನಮ್ಮನ್ನು ತುಂಬು ಎಂದು ನಾವು ಬೇಡಿಕೊಳ್ಳುತ್ತೇವೆ. ನಿನ್ನನ್ನು ಆರಾಧಿಸುವಾಗಲೂ ಕರ್ತನೆ, ಈ ಯೂಟ್ಯೂಬ್ನಲ್ಲಿ ನಮ್ಮನ್ನು ವೀಕ್ಷಿಸುತ್ತಿರುವ ಪ್ರತಿ ಕುಟುಂಬಗಳು ಕರ್ತನೆ ನಮ್ಮೊಂದಿಗೆ ಭಾಗವಹಿಸಿ ಆರಾಧಿಸುವಾಗಲೂ ಕರ್ತನೆ ನಿನ್ನ ಪ್ರಸನ್ನತೆಯನ್ನು ಅನುಭವಿಸುವುದಕ್ಕೆ ಸಹಾಯ ಮಾಡು. ಕರ್ತನೆ, ಕೇಳಿಸಿಕೊಳ್ಳುವ ನಿನ್ನ ವಾಕ್ಯವು ಅವರಲ್ಲಿ ಕಾರ್ಯ ಮಾಡಲಿ ಎಂದು ನಾವು ಬೇಡುತ್ತಾ ನಿನ್ನ ಕೈಗಳಿಗೆ ಈ ಆರಾಧನೆಯನ್ನ, ಈ ದಿನವನ್ನ ಒಪ್ಪಿಸುತ್ತಾ ನೋಡುತ್ತಿರುವಂತ ಎಲ್ಲ ಕುಟುಂಬಗಳನ್ನ ನಿನ್ನ ಕೈಗಳಿಗೆ ಒಪ್ಪಿಸುತ್ತೇವೆ ತಂದೆಯೇ. Amen. Amen. Oh Jesus, hallelujah. ನಮ್ಮ ದೇವರು ಶಕ್ತನಾಗಿದ್ದಾನೆ. ಪ್ರಿಯ, ನಾವು ನಾಡಿ ದೇವರನ್ನ ಮಹಿಮೆ ಪಡಿಸೋಣ. ನನ್ನ ದೇವರು ಶಕ್ತನು, ನನ್ನನ್ನು ಬಲಪಡಿಸಲು ಶಕ್ತನು, ನನ್ನಿಂದ ಆತನು ಎಲ್ಲವನ್ನು ಮಾಡಿಸಲು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ದೇವರು ಶಕ್ತನು, ನನ್ನ ದೇವರು ಶಕ್ತನು, ಅದ್ಭುತಗಳನ್ನು ಇಂದಿಗೂ ಮಾಡಲು. ನನ್ನ ದೇವರು ಶಕ್ತನು, ಅದ್ಭುತಗಳನ್ನು ಇಂದಿಗೂ ಮಾಡಲು. ನನ್ನ ದೇವರು ಶಕ್ತನು. ಜಯವು ಜಯವು ನನಗೆ, ಜಯವು ಯೇಸು ನಾಮದಲ್ಲಿ. ಜಯವು ಜಯವು ನನಗೆ, ಜಯವು ಯೇಸು ನಾಮದಲ್ಲಿ. ನನ್ನ ದೇವರು ಶಕ್ತನು, ನಮ್ಮ ದೇವರು ಶಕ್ತನು, ಅದ್ಭುತಗಳನ್ನು ಇಂದಿಗೂ ಮಾಡಲು. ನಮ್ಮ ದೇವರು ಶಕ್ತನು, ಅದ್ಭುತಗಳನ್ನು ಇಂದಿಗೂ ಮಾಡಲು. ನನ್ನ ದೇವರು ಶಕ್ತನು. ಕಣ್ಣೀರೊರೆಸುವನು, ಕೈ ಹಿಡಿದು ನಡೆಸುವನು, ಕೊರತೆಯ ನೀಡುವನು, ದೊಡ್ಡ ಕಾರ್ಯ ಮಾಡುವನು. ಓ ಕಣ್ಣೀರೊರೆಸುವನು, ಕೈ ಹಿಡಿದು ನಡೆಸುವನು, ಕೊರತೆಯ ನೀಡುವನು, ದೊಡ್ಡ ಕಾರ್ಯ ಮಾಡುವನು. ಜಯವು 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 ನನಗೆ, ಜಯವು ಯೇಸು ನಾಮದಲ್ಲಿ. ಜಯವು ಜಯವು ನನಗೆ, ಜಯವು ಯೇಸು ನಾಮದಲ್ಲಿ. ನನ್ನ ದೇವರು ಶಕ್ತನು, ನನ್ನ ದೇವರು ಶಕ್ತನು, ಅದ್ಭುತಗಳನ್ನು ಇಂದಿಗೂ ಮಾಡಲು. ನನ್ನ ದೇವರು ಶಕ್ತನು, ಅದ್ಭುತಗಳನ್ನು ಇಂದಿಗೂ ಮಾಡಲು. ನನ್ನ ದೇವರು ಶಕ್ತನು. ಪಾಪವ ಕ್ಷಮಿಸುವನು, ಶಾಪದಿಂದ ಬಿಡಿಸುವನು, ಸಂತೋಷ ಕೊಡುವನು, ಸಮಾಧಾನ ನೀಡುವನು. ಪಾಪವ ಕ್ಷಮಿಸುವನು, ಶಾಪದಿಂದ ಬಿಡಿಸುವನು, ಸಂತೋಷ ಕೊಡುವನು, ಸಮಾಧಾನ ನೀಡುವನು. ಜಯವು 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 ನನಗೆ, ಜಯವು ಯೇಸು ನಾಮದಲ್ಲಿ. ಜಯವು ಜಯವು ನನಗೆ, ಜಯವು ಯೇಸು ನಾಮದಲ್ಲಿ. ನನ್ನ ದೇವರು ಶಕ್ತನು, ನನ್ನ ದೇವರು ಶಕ್ತನು, ಅದ್ಭುತಗಳನ್ನು ಇಂದಿಗೂ ಮಾಡಲು. ನನ್ನ ದೇವರು ಶಕ್ತನು, ಅದ್ಭುತಗಳನ್ನು ಇಂದಿಗೂ ಮಾಡಲು. ನನ್ನ ದೇವ
ಪರಿಶುದ್ಧನು. ವ್ಯಾಧಿಗಳು ನೀಗುವುದು, ದೆವ್ವಗಳು ಓಡ್ಬದು, ಅತಿಶಯ ನಡೆಬದು ನನ್ನ ಯೇಸುವಿನ ನಾಮದಿ. ವ್ಯಾಧಿಗಳು ನೀಗುವುದು, ದೆವ್ವಗಳು ಓಡ್ಬದು, ಅತಿಶಯ ನಡೆಬದು ನನ್ನ ಯೇಸುವಿನ ನಾಮದಿ. ಜಯವು 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 ನನಗೆ, ಜಯವು ಯೇಸು ನಾಮದಲ್ಲಿ. ಓ ಜಯವು ಜಯವು ನನಗೆ, ಜಯವು ಯೇಸು ನಾಮದಲ್ಲಿ. ನನ್ನ ದೇವರು ಶಕ್ತನು, ನನ್ನ ದೇವರು ಶಕ್ತನು, ಅದ್ಭುತಗಳನ್ನು ಎಂದಿಗೂ ಮಾಡಲು ನನ್ನ ದೇವರು ಶಕ್ತನು. ಅದ್ಭುತಗಳನ್ನು ಎಂದಿಗೂ ಮಾಡಲು ನನ್ನ ದೇವರು ಶಕ್ತನು. ಚಿಂತಿಸೋದಿಲ್ಲ, ಓ ಹೆದರುವುದಿಲ್ಲ, ನನಗಾಗಿ ಯೇಸು ಎಲ್ಲವ ಮಾಡುವನು. ಚಿಂತಿಸೋದಿಲ್ಲ, ಚಿಂತಿಸೋದಿಲ್ಲ, ಹೆದರುವುದಿಲ್ಲ, ನನಗಾಗಿ ಯೇಸು ಎಲ್ಲವ ಮಾಡುವನು. ಜಯವು ಜಯವು ನನಗೆ, ಜಯವು ಯೇಸು ನಾಮದಲ್ಲಿ. ಓ ಓ ಜಯವು ಜಯವು ನನಗೆ, ಜಯವು ಯೇಸು ನಾಮದಲ್ಲಿ. ಜಯವು ಓ ಜಯವು ನನಗೆ, ಜಯವು ಯೇಸು ನಾಮದಲ್ಲಿ. ನನ್ನ ದೇವರು ಶಕ್ತನು, ನನ್ನ ದೇವರು ಶಕ್ತನು, ಅದ್ಭುತಗಳನ್ನು ಇಂದಿಗೂ ಮಾಡಲು ನನ್ನ ದೇವರು ಶಕ್ತನು. ಅದ್ಭುತಗಳನ್ನು ಇಂದಿಗೂ ಮಾಡಲು ನನ್ನ ದೇವರು ಶಕ್ತನು. ಅದ್ಭುತಗಳನ್ನು ಇಂದಿಗೂ ಮಾಡಲು ನನ್ನ ದೇವರು ಶಕ್ತನು. ಹಲ್ಲೆಲೂಯಾ. ದೇವರೇ ನೀ ಉನ್ನತನು ಸ್ವಾಮಿ, ನೀ ಪರಿಶುದ್ಧನು. ಹಲ್ಲೆಲೂಯಾ. ಓ ಹಲ್ಲೆಲೂಯಾ. ನೀನೇ ನನ್ನ ಬಾಲವು, ನೀನೇ ನನ್ನ ಕೋಟೆಯು, ನೀನೇ ನನ್ನ ದುರ್ಗವು, ನಾನಿನ್ನ ನಂಬುವೆ. ನೀನೇ ನನ್ನ ಆಶ್ರಯ, ನೀನೇ ನನ್ನ ಅತಿಶಯ, ನೀನೇ ನನ್ನ ಎಲ್ಲವೂ, ನಾನಿನ್ನ ನಂಬುವೆ. ನಿನ್ನನ್ನೇ ಹುಡುಕುವೆ ನನ್ನ ಜೀವಮಾನವು, ನಿನ್ನನ್ನೇ ಬಯಸುವೆ ನನ್ನ ಯೇಸುವೇ. ನಿನ್ನನ್ನೇ ಹುಡುಕುವೆ ನನ್ನ ಜೀವಮಾನವು, ನಿನ್ನನ್ನೇ ಬಯಸುವೆ ನನ್ನ ಯೇಸುವೇ. ಯೇಸುವೇ ಯೇಸುವೇ ಯೇಸುವೇ, ನಾನಿನ್ನ ಸ್ತುತಿಸುವೆ. ನೀನೇ ನನ್ನ ಬಾಲವು, ನೀನೇ ನನ್ನ ಕೋಟೆಯು, ನೀನೇ ನನ್ನ ದುರ್ಗವು, ನಾನಿನ್ನ ನಂಬುವೆ. ನೀನೇ ನನ್ನ ಆಶ್ರಯ, ನೀನೇ ನನ್ನ ಅತಿಶಯ, ನೀನೇ ನನ್ನ ಎಲ್ಲವೂ, ನಾನಿನ್ನ ನಂಬುವೆ. ನಿನ್ನನ್ನೇ ಹುಡುಕುವೆ ನನ್ನ ಜೀವಮಾನವು, ನಿನ್ನನ್ನೇ ಬಯಸುವೆ ನನ್ನ ಯೇಸುವೇ. ನಿನ್ನನ್ನೇ ಹುಡುಕುವೆ ನನ್ನ ಜೀವಮಾನವು, ನಿನ್ನನ್ನೇ ಬಯಸುವೆ ನನ್ನ ಯೇಸುವೇ. ಯೇಸುವೇ ಯೇಸುವೇ ಯೇಸುವೇ, ನಾನಿನ್ನ ಸ್ತುತಿಸುವೆ. ಯೇಸುವೇ ಯೇಸುವೇ ಯೇಸುವೇ, ನಾನಿನ್ನ
ಸ್ತುತಿಸುವೆ. ಕಣ್ಣೀರ ಕಾಲುವೆ ನಾ ದಾಟುವಾಗಲು ನಿನ್ ಪ್ರೀತಿ ಹಸ್ತವು ಅದು ನನ್ನ ಕಾಯ್ಬೋದು. ಕಷ್ಟದ ಕಡಲಲ್ಲಿ ನಾ ಮುಳುಗಿ ಹೋದರು ನಿನ್ ದಿವ್ಯ ಹಸ್ತವು ನನ್ನ ಮೇಲೆ ಕೆತ್ತುವುದು. ಕಣ್ಣೀರ ಕಾಲುವೆ ನಾ ದಾಟುವಾಗಲು ನಿನ್ ಪ್ರೀತಿ ಹಸ್ತವು ಅದು ನನ್ನ ಕಾಯ್ಬೋದು. ಕಷ್ಟದ ಕಡಲಲ್ಲಿ ನಾ ಮುಳುಗಿ ಹೋದರು ನಿನ್ ದಿವ್ಯ ಹಸ್ತವು ನನ್ನ ಮೇಲೆ ಕೆತ್ತುವುದು. ನನ್ನ ಭಯದಲ್ಲೂ ನಿನ್ ಕೃಪೆಯ ನೀಡುವೆ, ಮಾರ್ಗವ ಮಾಡುವೆ ನನ್ನ ಯೇಸುವೇ. ನನ್ನ ಭಯದಲ್ಲೂ ನಿನ್ ಕೃಪೆಯ ನೀಡುವೆ, ಮಾರ್ಗವ ಮಾಡುವೆ ನನ್ನ ಯೇಸುವೇ. ಯೇಸುವೇ 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 ನಾ ನಿನ್ನ ಸ್ತುತಿಸುವೆ. ಯೇಸುವೇ 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 ನಾ ನಿನ್ನ ಸ್ತುತಿಸುವೆ. ನೀನೇ ನನ್ನ ಬಾಲವು, ನೀನೇ ನನ್ನ ಕೋಟೆಯು, ನೀನೇ ನನ್ನ ದುರ್ಗವು, ನಾನಿನ್ನ ನಂಬುವೆ. ನೀನೇ ನನ್ನ ಆಶ್ರಯ, ನೀನೇ ನನ್ನ ಅತಿಶಯ, ನೀನೇ ನನ್ನ ಎಲ್ಲವೂ, ನಾನಿನ್ನ ನಂಬುವೆ. ನಿನ್ನನ್ನೇ ಹುಡುಕುವೆ ನಮ್ ಜೀವಮಾನವು, ನಿನ್ನನ್ನೇ ಬಯಸುವೆ ನನ್ನ ಯೇಸುವೇ. ನಿನ್ನನ್ನೇ ಹುಡುಕುವೆ ನಮ್ ಜೀವಮಾನವು, ನಿನ್ನನ್ನೇ ಬಯಸುವೆ ನನ್ನ ಯೇಸುವೇ. ಯೇಸುವೇ 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 ನಾ ನಿನ್ನ ಸ್ತುತಿಸುವೆ. ಯೇಸುವೇ 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 ನಾ ನಿನ್ನ ಸ್ತುತಿಸುವೆ. ನಿಂದೆ ಅವಮಾನಗಳು ನನಗೆ ಬಂದರು, ನಿನ್ ವಾಕ್ಯ ನನ್ನನ್ನು ಉಜ್ಜೀವಪಡಿಸುವುದು. ಈ ಲೋಕದ ಎಣಿಕೆಯಲ್ಲಿ ನಾನಿಲ್ಲದೆ ಇದ್ದರು ನಿನ್ನಯ ನೆನಪಲ್ಲಿ ನಾ ಇರುವೆನೆಂದು. ನಿಂದೆ ಅವಮಾನಗಳು ನನಗೆ ಬಂದರು, ನಿನ್ ವಾಕ್ಯ ನನ್ನನ್ನು ಉಜ್ಜೀವಪಡಿಸುವುದು. ಈ ಲೋಕದ ಎಣಿಕೆಯಲ್ಲಿ ನಾ ಇಲ್ಲದೆ ಇದ್ದರು ನಿನ್ನಯ ನೆನಪಲ್ಲಿ ನಾ ಇರುವೆನೆಂದು. ಉನ್ನತ ಪಡಿಸುವೆ ನನ್ನ ಮೇಲೆ ಕೆತ್ತುವೆ, ನೀನಿರುವೆ ನನಗೆ ನನ್ನ ಯೇಸುವೇ. ಉನ್ನತ ಪಡಿಸುವೆ ನನ್ನ ಮೇಲೆ ಕೆತ್ತುವೆ, ನೀನಿರುವೆ ನನಗೆ ನನ್ನ ಯೇಸುವೇ. ಯೇಸುವೇ 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 ನಾ ನಿನ್ನ ಸ್ತುತಿಸುವೆ. ಯೇಸುವೇ 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 ನಾ ನಿನ್ನ ಸ್ತುತಿಸುವೆ. ನೀನೇ ನನ್ನ ಬಾಲವು, ನೀನೇ ನನ್ನ ಕೋಟೆಯು, ನೀನೇ ನನ್ನ ದುರ್ಗವು, ನಾನಿನ್ನ ನಂಬುವೆ. ನೀನೇ ನನ್ನ ಆಶ್ರಯ, ನೀನೇ ನನ್ನ ಅತಿಶಯ, ನೀನೇ ನನ್ನ ಎಲ್ಲವೂ, ನಾನಿನ್ನ ನಂಬುವೆ. ನಿನ್ನನ್ನೇ ಹುಡುಕುವೆ ನಮ್ ಜೀವಮಾನವು, ನಿನ್ನನ್ನೇ ಬಯಸುವೆ ನನ್ನ ಯೇಸುವೇ. ನಿನ್ನನ್ನೇ ಹುಡುಕುವೆ ನಮ್ ಜೀವಮಾನವು, ನಿನ್ನನ್ನೇ ಬಯಸುವೆ ನನ್ನ ಯೇಸುವೇ. ಯೇಸುವೇ 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 ನಾ ನಿನ್ನ ಸ್ತುತಿಸುವೆ. ಯೇಸುವೇ 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 ನಾ ನಿನ್ನ ಸ್ತುತಿಸುವೆ. ನಿನ್ನನ್ನೇ ಹುಡುಕುವೆ ನನ್ನ ಜೀವಮಾನವು, ನಿನ್ನನ್ನೇ ಬಯಸುವೆ
ಜೀವಮಾನವು ನಿನ್ನನ್ನೇ ಬಯಸುವೆ ನರೇಸುವೆ ಯೇಸುವೆ 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 ನಾನಿನ್ನ ಸ್ತುತಿಸುವೆ ಯೇಸುವೆ 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 ನಾನಿನ್ನ ಸ್ತುತಿಸುವೆ ಯೇಸುವೆ ನಾನು ಸ್ತುತಿಸುವೆ ನಿಮಗೆ ಆರಾಧನೆ. ಈ ಹಾಡು ಎಷ್ಟು ಸುಂದರವಾಗಿದೆ ಅಂತ ಹೇಳಿದ್ರೆ, ನನ್ನನ್ನು ಬದುಕಿಸಲು ನಿನ್ನನ್ನೇ ನೀ ಅರ್ಪಿಸಿದೆ. ಹಲ್ಲೆಲೂಯ. ನನ್ನ ಯೇಸು, ನನ್ನ ಯೇಸು. ಹಲ್ಲೆಲೂಯ. ಈ ಹಾಡನ್ನ ಹಾಡ್ತಾ ನಾವು ದೇವರಿಗೆ ನಮ್ಮನ್ನೇ ಒಪ್ಪಿಸಿಕೊಟ್ಟು ಆರಾಧಿಸೋಣ ಪ್ರಿಯರೇ. ಯಾಕಂದ್ರೆ ನಮ್ಮನ್ನ ಬದುಕಿಸುವುದಕ್ಕೆ ತನ್ನ ಪ್ರಾಣವನ್ನೇ ಕೊಟ್ಟು ತನ್ನ ರಕ್ತವನ್ನೇ ಸುರಿಸಿದ ದೇವರಿಗೆ ನಾವು ಎಷ್ಟೇ ಘನ ಗೌರವ ಪಡಿಸಿ ಎಷ್ಟೇ ಸ್ತೋತ್ರ ಆರಾಧನೆಗಳನ್ನು ಸಲ್ಲಿಸಿದರೂ ಅದು ಸಾಲುವುದಿಲ್ಲ. ಹಲ್ಲೆಲೂಯ. ನಾವು ಈ ಹಾಡನ್ನ ಹಾಡ್ತಾ ದೇವರಿಗೆ ಮಹಿಮೆ ಪಡಿಸೋಣ. ಓ ನನ್ನ ಯೇಸು ನನ್ನ ಯೇಸು ನೀ ನನ್ನ ಜೀವಿತವೇ ನೀ ನನ್ನ ಎಲ್ಲವೂ ನೀ ನನ್ನ ರಕ್ಷಕನೇ ನೀ ನನ್ನ ರಕ್ಷಕನೇ. ಎಲ್ರು ಹೇಳೋಣ. ನನ್ನ ಯೇಸು ನನ್ನ ಯೇಸು ನೀ ನನ್ನ ಜೀವಿತವೇ ನೀ ನನ್ನ ಎಲ್ಲವೂ ನೀ ನನ್ನ ರಕ್ಷಕನೇ ನೀ ನನ್ನ ರಕ್ಷಕನೇ. ಪರಲೋಕದಿಂದ ಬಂದೆ ನನ್ನ ಪಾಪದ ಭಾರವ ಹೊತ್ತೆ ಪರಲೋಕದಿಂದ ಬಂದೆ ನನ್ನ ಪಾಪದ ಭಾರವ ಹೊತ್ತೆ ನನ್ನ ಪ್ರೀತಿಸುವುದಕ್ಕೆ ನೀನೆಲ್ಲವ ಸಹಿಸಿಕೊಂಡೆ ನನ್ನ ಪ್ರೀತಿಸುವುದಕ್ಕೆ ನೀನೆಲ್ಲವ ಸಹಿಸಿಕೊಂಡೆ ನೀನೆಲ್ಲವ ಸಹಿಸಿಕೊಂಡೆ ನೀನೆಲ್ಲವ ಸಹಿಸಿಕೊಂಡೆ. ನನ್ನ ಯೇಸು ನನ್ನ ಯೇಸು ನನ್ನ ಯೇಸು ನೀ ನನ್ನ ಜೀವಿತವೇ ನೀ ನನ್ನ ಎಲ್ಲವೂ ನೀ ನನ್ನ ರಕ್ಷಕನೇ ನೀ ನನ್ನ ರಕ್ಷಕನೇ. ನೀನಿಲ್ಲದೆ ಲೋಕದಲ್ಲಿ ನನಗ್ಯಾರು ಆಶ್ರಯವಿಲ್ಲ ನೀನಿಲ್ಲದೆ ಲೋಕದಲ್ಲಿ ನನಗ್ಯಾರು ಆಶ್ರಯವಿಲ್ಲ ನಿನ್ನ ಜೊತೆಯಲ್ಲೇ ನಾ ನಡೆವೆ ನಿನ್ನ ನೆರಳಲ್ಲಿ ಜೀವಿಸುವೆ ನಿನ್ನ ಜೊತೆಯಲ್ಲೇ ನಾ ನಡೆವೆ ನಿನ್ನ ನೆರಳಲ್ಲಿ ಜೀವಿಸುವೆ ನಿನ್ನ ನೆರಳಲ್ಲಿ ಜೀವಿಸುವೆ ನಿನ್ನ ನೆರಳಲ್ಲಿ ಜೀವಿಸುವೆ. ನನ್ನ ಯೇಸು ನನ್ನ ಯೇಸು ನೀ ನನ್ನ ಜೀವಿತವೇ ನೀ ನನ್ನ ಎಲ್ಲವೂ ನೀ ನನ್ನ ರಕ್ಷಕನೇ ನೀ ನನ್ನ ರಕ್ಷಕನೇ. ನನ್ನನ್ನು ಬದುಕಿಸಲು ನಿನ್ನ ರಕ್ತವ ಸುರಿಸಿರುವೆ ನನ್ನನ್ನು ಬದುಕಿಸಲು ನಿನ್ನ ರಕ್ತವ ಸುರಿಸಿರುವೆ ನನಗೆ ನಾಗುವುದನ್ನು ಕಲಿಸಿ ನಿನ್ನನ್ನೇ ಅರ್ಪಿಸಿದೆ ನನಗೆ ನಾಗುವುದನ್ನು ಕಲಿಸಿ ನಿನ್ನನ್ನೇ ಅರ್ಪಿಸಿದೆ ನಿನ್ನನ್ನೇ ಅರ್ಪಿಸಿದೆ ನಿನ್ನನ್ನೇ ಅರ್ಪಿಸಿದೆ. ನನ್ನ
ಯೇಸು ನನ್ನ ಯೇಸು ನೀ ನನ್ನ ಜೀವಿತವೇ ನೀ ನನ್ನ ಎಲ್ಲವೂ ನೀ ನನ್ನ ರಕ್ಷಕರೇ ನೀ ನನ್ನ ರಕ್ಷಕರೇ ನನ್ನ ಯೇಸು ನೀ ನನ್ನ ಜೀವಿತವೇ ನೀ ನನ್ನ ಎಲ್ಲವೂ ನೀ ನನ್ನ ರಕ್ಷಕನೇ ನೀ ನನ್ನ ರಕ್ಷಕನೇ Hallelujah ನಿನ್ನ ರಾಧಿಸುವೆ ನಿನ್ನ ರಾಧಿಸುವೆ ನಿನ್ನ ರಾಧಿಸುವೆ ನಿನ್ನ ರಾಧಿಸುವೆ ಹಾಗೆ ಯಾರೂ ಇಲ್ಲ ಈ ಲೋಕದಲ್ಲಿ ನೀನೇ ನನ್ನೊಡೆಯದು ವರ್ಣಿಸಲು ಆಗದಷ್ಟು ಉನ್ನತ ನೀನೇ ನೀನೇ ನನ್ನೊಡೆಯದು ನಿನ್ನ ಹಾಗೆ ಯಾರೂ ಇಲ್ಲ ಈ ಲೋಕದಲ್ಲಿ ನೀನೇ ನನ್ನೊಡೆಯನು ವರ್ಣಿಸಲು ಆಗದಷ್ಟು ಉನ್ನತ ನೀನೇ ನೀನೇ ನನ್ನೊಡೆಯನು ನಿನ್ನ ರಾಧಿಸುವೆ ನಿನ್ನ ರಾಧಿಸುವೆ ನಿನ್ನ ರಾಧಿಸುವೆ ನಿನ್ನ ರಾಧಿಸುವೆ ಸಕಲ ದೇವದೂತರು ನಿತ್ಯವೂ ಸ್ತುತಿಸುವ ಪರಿಶುದ್ಧ ಮಹಿಮೆಯ ದೇವ ನೀನೇ ಸಕಲ ಜನಗಳು ಹರಬಿದ್ದು ಸ್ತುತಿಸುವ ಲೋಕದ ರಕ್ಷಕನು ನೀನೇ ಯೇಸುವೇ ಸಕಲ ದೇವದೂತರು ನಿತ್ಯವೂ ಸ್ತುತಿಸುವ ಪರಿಶುದ್ಧ ಮಹಿಮೆಯ ದೇವ ನೀನೇ ಸಕಲ ಜನಗಳು ಹೊರಬಿದ್ದು ಸ್ತುತಿಸುವ ಲೋಕದ ರಕ್ಷಕನು ನೀನೇ ಯೇಸುವೇ ಆರಾಧನೆ ಅರಸನೇ ನಿನ್ನನ್ನೇ ಸ್ತುತಿಸುವೆನು ಆರಾಧನೆ ಅರಸನೇ ನಿನ್ನನ್ನೇ ಸ್ತುತಿಸುವೆನು ನಿನ್ನ ರಾಧಿಸುವೆ ನಿನ್ನ ರಾಧಿಸುವೆ ನಿನ್ನ ರಾಧಿಸುವೆ ನಿನ್ನ ರಾಧಿಸುವೆ ನಿನ್ನ ಹಾಗೆ ಯಾರೂ ಇಲ್ಲ ಈ ಲೋಕದಲ್ಲಿ ನೀನೇ ನನ್ನೊಡೆಯನು ವರ್ಣಿಸಲು ಆಗದಷ್ಟು ಉನ್ನತ ನೀನೇ ನೀನೇ ನನ್ನೊಡೆಯನು
ವರ್ಣಿಸಲು ಆಗದಷ್ಟು ಉನ್ನತ ನೀನೇ ನೀನೇ ನನ್ನೊಡೆಯನು ನಿನ್ನ ಆರಾಧಿಸುವೆ ನಿನ್ನ ಆರಾಧಿಸುವೆ ನಿನ್ನ ಆರಾಧಿಸುವೆ ನಿನ್ನ ಆರಾಧಿಸುವೆ ನಿನ್ನ ಆರಾಧಿಸುವೆ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ಪರಲೋಕ ತಂದೆಯೇ, ಈ ಒಳ್ಳೆಯ ನಿನ್ನ ಸ್ತುತಿ ಆರಾಧನೆಯ ಪ್ರಸನ್ನತೆಗಾಗಿ ನಾವು ಸ್ತೋತ್ರ ಮಾಡ್ತೇವೆ. Lord, as you promised, oh Father, that wherever my people they honor me, I will come down, I will bless them. Yes, oh Father, you have given us the privilege to worship you, to glorify your name, oh Father. This moment of time, we give our life into your hands, oh Father, and I commit every one of them, those that are watching us online, oh Father God. Lord, bless every single individuals, bless every families, oh Father. ತಂದೆ, ನಿನ್ನ ಆಶೀರ್ವಾದ, ನಿನ್ನ ಪ್ರಸನ್ನತೆ ಈ ಕುಟುಂಬಗಳ ಮೇಲೆ ಯಾವಾಗಲೂ ವಾಸಿಸಲಿ. ಈಗ ನಾವು ಧ್ಯಾನಿಸುವಂತ ವಾಕ್ಯಗಳ ಮುಖಾಂತರವಾಗಿ ನೀ ಮಾತನಾಡು. Lord, as we are going to meditate on your word, you speak to us through your word, oh Father. All that we need is you and your presence in our life, oh Father. Once again we give you all the glory, honor and praise. In Jesus' mighty and marvelous name we pray. Amen. Amen. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಳ್ಳೆಯ ಈ ಭಾನುವಾರದ ದಿನದಲ್ಲಿ ಈ ದೈವ ವಾಕ್ಯದ ಮುಖಾಂತರವಾಗಿ ನಿಮ್ಮೆಲ್ಲರನ್ನ ಭೇಟಿ ಮಾಡೋದು ತುಂಬ ಸಂತೋಷವಾದ ವಿಷಯ. ಐ ಆಮ್ ರಿಯಲಿ ಹ್ಯಾಪಿ ಆ್ಯಂಡ್ ಗ್ಲ್ಯಾಡ್ ಟು ಸಿ ಯು ಆಲ್ ಥ್ರೂ ದಿಸ್ ಯೂಟ್ಯೂಬ್ ಚಾನಲ್. And also I am very happy to bring the word of God. ದೇವರ ವಾಕ್ಯವನ್ನ ತರುವುದಕ್ಕೆ ನಾನು ತುಂಬ ಸಂತೋಷ ಪಡುತ್ತೇನೆ. ಈ ದಿನ ನಾವು ಧ್ಯಾನಿಸಬೇಕಾದಂಥ ದೇವರ ವಾಕ್ಯವೇನಂತ ಹೇಳಿದ್ರೆ, ವೇ ಔಟ್ ಆಫ್ ಡಿಪ್ರೆಷನ್, ಅಂದ್ರೆ ಖಿನ್ನತೆಯಿಂದ ಹೊರಗೆ ಬರುವುದು ದಾರಿ. ಖಿನ್ನತೆಯಿಂದ ಹೊರಗೆ ಬರುವ ದಾರಿ, ವೇ ಔಟ್ ಆಫ್ ಡಿಪ್ರೆಷನ್. ಈ ಸಮಯದಲ್ಲಿ ನಾವು ಮುಖ್ಯವಾಗಿ ನೋಡುವಂಥ ವಿಷಯವೇನೆಂದ್ರೆ, ಸತ್ಯವೇದದಿಂದ ನಾವು ತೆಗೆದುಕೊಳ್ಳೋಣ ಒಂದು ಅರಸುಗಳ ಪುಸ್ತಕ 19ನೇ ಅಧ್ಯಾಯ 1ನೇ ವಾಕ್ಯದಿಂದ 5ನೇ ವಾಕ್ಯದವರೆಗೂ ನಾವು ನೋಡ್ಕೊಳ್ಳೋಣ. 1 ಅರಸುಗಳು 19ನೇ ಅಧ್ಯಾಯ 1ರಿಂದ 5ನೇ ವಾಕ್ಯದವರೆಗೂ ನಾನು ನಿಮಗೋಸ್ಕರ ಅದನ್ನು ಓದ್ತೀನಿ. ಎಲಿಯನು ಎಲ್ಲಾ ಪ್ರವಾದಿಗಳನ್ನು ಕತ್ತಿಯಿಂದ ಸಂಹರಿಸಿದನು. ಅವನು ಮಾಡಿದ ಬೇರೆ ಎಲ್ಲ ಕಾರ್ಯಗಳನ್ನು ಆಹಾಬನು ಯೆಜೆಬೇಲಳಿಗೆ ತಿಳಿಸಿದಾಗ ಆಕೆಯು ಎಲಿಯನ ಬಳಿಗೆ ದೂತರನ್ನು ಕಳುಹಿಸಿ ಅವನಿಗೆ, ನೀನು ಪ್ರವಾದಿಗಳ ಪ್ರಾಣವನ್ನು ತೆಗೆದಂತೆ ನಾಳೆ ಇಷ್ಟು ಹೊತ್ತಿಗೆ ನಾನು ನಿನ್ನ ಪ್ರಾಣವನ್ನು ತೆಗೆಯದೆ ಹೋದರೆ ದೇವತೆಗಳು ನನಗೆ ಬೇಕಾದುದನ್ನು ಮಾಡಲಿ ಎಂದು ಹೇಳಿ ಕಳುಹಿಸಿದಳು. ಅವನು ಇದನ್ನು ಕೇಳಿದೊಡನೆ ತನ್ನ ಪ್ರಾಣ ರಕ್ಷಣೆಗಾಗಿ ಅಲ್ಲಿಂದ ಹೊರಟು ಯಹೂದಾದ ಬೇರ್ಷಿಬಾಕ್ಕೆ ಬಂದು ಅಲ್ಲಿ ತನ್ನ ಸೇವಕನನ್ನು ಬಿಟ್ಟನು. ತರುವಾಯ ತಾನೊಬ್ಬನಾಗಿ ಅರಣ್ಯದೊಳಗೆ 1 ದಿವಸದ ಪ್ರಯಾಣದಷ್ಟು ದೂರ ಹೋಗಿ ಒಂದು ಜಾಲಿ ಗಿಡದ ಕೆಳಗೆ ಕೂತುಕೊಂಡು ಮರಣವನ್ನು ಅಪೇಕ್ಷಿಸಿದನು. ಅವನು, ಕರ್ತನೇ, ನನಗೆ ಸಾಕಾಯಿತು, ನನ್ನ ಪ್ರಾಣವನ್ನು ತೆಗೆದು ಬಿಡು, ನಾನು ನನ್ನ ಪಿತೃಗಳಿಗಿಂತ ಉತ್ತಮನಲ್ಲ ಎಂದು ದೇವರನ್ನು ಪ್ರಾರ್ಥಿಸಿ ಅದೇ ಗಿಡದ ಕೆಳಗೆ ಮಲಗಿಕೊಂಡು ನಿದ್ರೆ ಮಾಡಿದನು. ಹಲ್ಲೆಲೂಯ. ನೋಡ್ರಿ ಪ್ರಿಯ ದೇವ ಮಕ್ಕಳೇ, ಏಲಿಯನ ಬಗ್ಗೆ ನಾವು ತುಂಬ ಅನೇಕ ಸಾರಿ ಕೇಳಿಸ್ಕೊಂಡಿದ್ದೀವಿ ಅಲ್ವಾ? ಏಲಿಯನು ಒಬ್ಬ ಸಾಮಾನ್ಯ ಮನುಷ್ಯನಲ್ಲ, ಏಲಿಯನು ಒಬ್ಬ ಸಾಮಾನ್ಯ ಸೇವಕನಲ್ಲ. ಅಲ್ಲಿ ನಾವು ನೋಡುವಾಗ ಏಲಿಯನು ಅವನು ತನಗೆ ತಾನೇ ಅವನು ಹೇಗೆ ಪರಿಚಯ ಮಾಡ್ಕೊಳ್ತಾನೆ ಅಂತ ಹೇಳಿದ್ರೆ, ನಾನು ದೇವರ ಸನ್ನಿಧಿಯಲ್ಲಿ ಸೇವೆ ಮಾಡುವಂಥ ಸೇವಕನು ಅಂತ ಹೇಳ್ಕೊಳ್ತಾನೆ. ಏಲಿಯನನ್ನ ಎದುರಿಸಿ ನಿಲ್ಲುವಂಥ ವ್ಯಕ್ತಿ ಬೇರೆ ಯಾರೂ ಇರಲಿಲ್ಲ. ರಾಜರುಗಳು ಅವನ ಮಾತುಗಳನ್ನು ಕೇಳಿ ಹೆದರ್ತಿದ್ರು. ಅವನ ಮಾತುಗಳಿಂದ ಒಂದು ಮಾತು ನುಡಿದ್ರೆ ಸಾಕು ಮಳೆ ಬರ್ತಿತ್ತು, ಒಂದು ಮಾತು ನುಡಿದ್ರೆ ಸಾಕು ಮಳೆ ನಿಲ್ತಿತ್ತು. ಈಗ ನೋಡುವಾಗ ಅವನು ನುಡಿದಂಥ ಒಂದು ಪ್ರವಾದನೆ ವಾಕ್ಯಗಳು ಸುಮ್ಮನೆ ಹಾಗೆ ನೆಲದ ಮೇಲೆ ಬೀಳಲಿಲ್ಲ. ನನ್ ಆಫ್ ಹಿಸ್ ಪ್ರಾಫಿಟಿಕ್ ವರ್ಡ್
word fell on the ground ಅಂತ ನಾವು ನೋಡ್ತೀವಿ. ಮತ್ತು ಆತನ ಎಲ್ಲಾ ಪ್ರಾರ್ಥನೆಗಳಿಗೆ ದೇವರು ಉತ್ತರ ಕೊಟ್ಟನು. ನೋಡುವಾಗ ಬೆಂಕಿಯನ್ನ ಇಳಿಸಿದಂತ ಒಬ್ಬ ಸೇವಕನಾಗಿ ಕಾಣಿಸ್ಕೊಳ್ತಾನೆ. ಮತ್ತು ಜೆರಫಾತ್ ವಿಧವೆ ಮನೆಗೆ ಹೋದಾಗ ಆ ಒಂದು ಬರಗಾಲದ ದಿನದಲ್ಲಿಯೂ ಆ ಜೆರಫಾತ್ ವಿಧವೆಗೆ ಎಲಿಯನು ಆ ವಿಧವೆ ಮನೆಗೆ ಹೋದ ತಕ್ಷಣ ದೇವರ ದಯೆ ಆಕೆಯ ಮೇಲೆ ಬಂದು ಆ ಬರಗಾಲದಲ್ಲಿ ಆಕೆಗೂ ಆ ಬರಗಾಲ ಮುಗಿಯೋವರೆಗೂ ಆಹಾರ ತೀರ್ಲೇ ಇಲ್ಲ ಅಂತ ನಾವು ನೋಡ್ತೀವಿ. ಈ ಎಲಿಯನ ಬಗ್ಗೆ ನಾವು ನೋಡ್ತಾ ಹೋಗ್ತಾ ಇರುವಾಗ ಎಷ್ಟೋ ಅದ್ಭುತಗಳನ್ನ ಮಾಡಿದಾತನು, ಎಷ್ಟೋ ಮಹತ್ ಕಾರ್ಯಗಳನ್ನ ಮಾಡಿದವನು. ಬಾಯಿ ಮಾತಿನಿಂದಲೇ ತನ್ನ ದೇವರ ಪ್ರಸನ್ನತೆಯಿಂದ ಬೆಂಕಿಯನ್ನ ಇಳಿಸಿದವನು ಅಂತ ನಾವೆಲ್ಲ ನೋಡ್ತೀವಿ. ಅದೇ ಪ್ರಕಾರ ಇದೇ ಎಲಿಯನ ಬಗ್ಗೆ ನಾವು ಹೊಸ ಒಡಂಬಡಿಕೆಯಲ್ಲೂ ನಾವು ನೋಡ್ತೀವಿ. ಯಾಕೋಬನ ಪುಸ್ತಕ 5ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. ಯಾಕೋಬನ್ ಬರೀತಾನೆ, ಎಲಿಯನು ಅವನು ಪ್ರಾರ್ಥನೆ ಮಾಡಿದ ಬಳಿಕ ಮಳೆ ಸುರಿಯಿತು ಅಂತ ನಾವು ನೋಡ್ತೀವಿ. ಅದೇ ಪ್ರಕಾರ ಯೇಸು ಸ್ವಾಮಿ ಆ ಮರುರೂಪ ಹೊಂದುವಂತ ಪರ್ವತದ ಮೇಲೆ ಅಲ್ಲಿ ಮೋಶೆ ಮತ್ತು ಎಲಿಯ ಇಬ್ರು ಪ್ರತ್ಯಕ್ಷವಾದರು ಅಂತ ನಾವು ನೋಡ್ತೀವಿ. ನೋಡ್ರಿ, ಎಲಿಯನ ಒಂದು ಸೇವೆ ನಾವು ಬರೀ ಹಳೆ ಒಡಂಬಡಿಕೆ ದಿನಗಳಲ್ಲಿ ಮಾತ್ರವಲ್ಲ, ಆದ್ರೆ ಹೊಸ ಒಡಂಬಡಿಕೆಯಲ್ಲೂ ನಾವು ನೋಡ್ತೀವಿ. ಅಷ್ಟರ ಮಟ್ಟಿಗೆ ಪ್ರಸಿದ್ಧಿಯಾದಂತ ಒಬ್ಬ ದೈವ ಸೇವಕ, ಅಷ್ಟರ ಮಟ್ಟಿಗೆ ಒಂದು ದೇವರಿಂದ ಅಧಿಕಾರವನ್ನ ಹೊಂದಿದ ವ್ಯಕ್ತಿ, ಅಷ್ಟರ ಮಟ್ಟಿಗೆ ದೇವರಿಂದ ಬಲವನ್ನ ಅಧಿಕಾರವನ್ನ ಹೊಂದಿದಂತ ವ್ಯಕ್ತಿ. 450 ಪ್ರವಾದಿಗಳ ತಲೆಯನ್ನ ಕತ್ತರಿಸಿದಾತನು, ಬೆಂಕಿಯನ್ನ ಇಳಿಸಿದವನು, ಮಳೆಯನ್ನ ನಿಲ್ಲಿಸಿದವನು, ಇಷ್ಟು ಬಲಶಾಲಿಯಾದ ವ್ಯಕ್ತಿ. ಮತ್ತು ಅಷ್ಟೇ ಮಾತ್ರ ಅಲ್ಲ, ಅನೇಕ ದೇವ ಪ್ರವಾದಿಗಳು ಹೇಳ್ತಾರೆ, ಬರುವಂಥ ದಿನಗಳಲ್ಲಿ, ಪ್ರಕಟಣೆಯ ಪುಸ್ತಕದಲ್ಲಿ ನೋಡ್ತೀವಿ, ಬರುವಂಥ ದಿನಗಳಲ್ಲಿ ಅಂತ್ಯಕಾಲದಲ್ಲಿಯೂ ಈ ಎಲಿಯನು ಮತ್ತೆ ಬರುವನು ಅಂತ ನಾವು ನೋಡ್ತೀವಿ. ಹಲ್ಲೆಲೂಯಾ. ದೇವರು ನೋಡುವಾಗ ಈ ಎಲಿಯನನ್ನ ಅಷ್ಟರ ಮಟ್ಟಿಗೆ ಉಪಯೋಗಿಸ್ತಾನೆ ಅಲ್ವಾ? ನಾವು ಅನ್ಕೊಳ್ತೀವಿ ಇಷ್ಟರ ಮಟ್ಟಿಗೆ ದೇವರು ಈತನನ್ನ ಉಪಯೋಗಿಸ್ತಾ ಅಂತ. ನಾವು ಈ ವಾಕ್ಯದಲ್ಲೂ ನಾವು ನೋಡ್ತೀವಿ, ದೇವರ ಸತ್ಯವೇದದಲ್ಲೂ ನಾವು ನೋಡ್ತೀವಿ. ಆದ್ರೆ ಈ ಎಲಿಯನು ಈಗಿರೋದ್ರಿಂದ, ಇಷ್ಟು ಬಲಶಾಲಿ ಆಗಿರೋದ್ರಿಂದ ನಾವೇನು ಅನ್ಕೊಳ್ತೀವಿ, ಇವನು ದೊಡ್ಡ ವ್ಯಕ್ತಿ, ಇವನು ತುಂಬಾ ಬಲಶಾಲಿ, ಇವನ್ಗೆ ಏನೇ ಸಮಸ್ಯೆಗಳು ಬಂದ್ರು ಇವನು ಫೇಸ್ ಮಾಡ್ತಾನೆ, ಏನೇ ತೊಂದರೆಗಳು ಬಂದ್ರು ಇವನು ಅದನ್ನ ಎದುರಿಸ್ತಾನೆ, ಎಲ್ಲಾ ರೀತಿಯಾದಂಥ ದೈವ ಶಕ್ತಿ, ದೈವ ಜ್ಞಾನ ಇವನಿಗಿದೆ ಅಂತ ನಾವು ಅನ್ಕೊಂಡಿದೀವಿ. ಆದ್ರೆ ದೇವರ ವಾಕ್ಯ ಯಾಕೋಬನ ಪುಸ್ತಕದಲ್ಲಿ ಹೇಳುತ್ತೆ, ಎಲಿಯನು ನಮ್ಮಂತೆಯೇ ಒಬ್ಬ ಸಾಧಾರಣ ಮನುಷ್ಯನಾಗಿದ್ದನು. ಎಲಿಯನು ನಮ್ಮಂತೆ ಒಬ್ಬ ಸಾಧಾರಣ ಮನುಷ್ಯನಾಗಿದ್ದನು. ಅವನಲ್ಲಿಯೂ ಅನೇಕ ಭಯಗಳಿತ್ತು. ನೋಡುವಾಗ ಇಲ್ಲಿ ಈ ಯೆಜೆಬೇಲಳು ಒಂದು ಹೆಂಗಸಿನ ಮಾತನ್ನ ಕೇಳಿ ಅವನು ತುಂಬಾ ಹೆದರೋದನ್ನ ನಾವು ಕಾಣ್ತೀವಿ. ಚೆನ್ನಾಗಿ ಗಮನಿಸಿ ನೋಡ್ರಿ, ಆ 19ನೇ ಅಧ್ಯಾಯದಲ್ಲಿ ಆ ಒಂದು ಯೆಜೆಬೇಲಳ ಮಾತನ್ನ ಕೇಳಿ ತುಂಬಾ ಎದುರಿ ಭಯಪಟ್ಟು ಅವನು ನಡುಗಿ ಹೋಗಿ ಒಂದು ಜಾಲಿ ಗಿಡದ ಮರದ ಕೆಳಗೆ ಹೋಗಿ ಅವನು ಕೂತ್ಕೊಳ್ತಾನೆ. ಅಲ್ಲಿ ಅವನು ಕೂತು ಪ್ರಾರ್ಥಿಸ್ತಾನೆ, ದೇವರೇ ನಾನು ತಗೊಂಡ್ಬಿಡು. ಆದ್ರೆ ಹಿಂದಿನ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, 18ನೇ ಅಧ್ಯಾಯದಲ್ಲಿ ಅವನು ಬೆಂಕಿಯನ್ನ ಇಳಿಸಿದ ಪರಲೋಕದಿಂದ ಮತ್ತು 450 ಪ್ರವಾದಿಗಳನ್ನ ಕೊಂದ ಅಂತ ನಾವು ನೋಡ್ತೀವಿ. ಇಷ್ಟು ಮಹತ್ ಕಾರ್ಯಗಳನ್ನ ಮಾಡದಂತ ವ್ಯಕ್ತಿ, ರಾಜರುಗಳು ಇವನ್ ಮಾತನ್ನ ಕೇಳಿ ಎದುರ್ತಿದ್ರು. ಇವನ್ ಬಾಯಿಂದ ಹೊರಡುವಂತ ಮಾತುಗಳನ್ನ ಕೇಳಿ ರಾಜರು ಹೆದರ್ತಿದ್ರು. ಅಷ್ಟೇ ಅಲ್ಲ, ಅವನು ನುಡಿದಂತ ಪ್ರವಾದನೆಗಳು ಅದು ನೆರವೇರದೆ ಹೋಗ್ಲಿಲ್ಲ. ಎಲ್ಲಾ ಪ್ರವಾದನೆಗಳು ನೆರವೇರ್ತು. ಅವನು ನುಡಿದಂತ ಒಂದೊಂದು ಮಾತುಗಳು ನೆಲದ ಮೇಲೆ ಅದು ವ್ಯರ್ಥವಾಗಿ ಬೀಳಲಿಲ್ಲ. ಎಲ್ಲವೂ ದೇವರು ನೆರವೇರಿಸಿದ. ದೇವರು ಎಲಿಯನ ಪರವಾಗಿ ನಿಂತು ಮಾಡದಂತ ಕಾರ್ಯಗಳು ಅತಿಶಯ ಅದ್ಭುತವಾಗಿದೆ ಪ್ರಿಯ ದೇವ ಮಕ್ಕಳೇ. ಆದ್ರೆ ಇಂಥ ಒಂದು ವ್ಯಕ್ತಿ ಅಲ್ಲಿ ನೋಡ್ರಿ, 19ನೇ ಅಧ್ಯಾಯ ಅಲ್ಲಿ 1ನೇ ವಾಕ್ಯದಿಂದ ನೋಡುವಾಗ ಆ ಹೆಂಗಸು ಹೇಳ್ತಾಳೆ, ನಾನು ನಿನ್ನನ್ನ ಕೊಲ್ಲದೆ ಹೋದ್ರೆ ನನ್ನ ದೇವರಾಣೆ, ನಾನ್ ನಾಳೆ ಇಷ್ಟೊತ್ತಿಗೆ ನಿನ್ನನ್ನ ಕೊಲ್ಲದೆ ಹೋದ್ರೆ ನನ್ನ ದೇವರುಗಳು ನನ್ನನ್ನ ಕೊಂದಾಕ್ಬಿಡ್ಲಿ. ಈ ಒಂದೇ ಒಂದು ಮಾತು, ಈ ಒಂದೇ ಒಂದು ಸುದ್ದಿ ಅವನ ಕಿವಿಗೆ ಬಿದ್ದಿದ ತಕ್ಷಣ ಅವನು ಭಯಪಟ್ಟು ಎದುರಿ ಓಡುವಂಥದ್ದನ್ನ ನಾವು ನೋಡ್ತೀವಿ ದೇವ ಮಕ್ಕಳೇ. ಸ್ವಲ್ಪ ಯೋಚನೆ ಮಾಡಿ, ಇದೇ ಮಾತನ್ನ ಒಬ್ಬ ರಾಜನ ಹೇಳಿದ್ರು ಪರವಾಗಿರ್ಲಿಲ್ಲ. ಒಬ್ಬ ರಾಜ್ಯವನ್ನ ಆಳುವಂತ ಒಬ್ಬ ರಾಜನಿಂದ ಒಂದು ಮಾತು ಹೊರಟಿದೆ, ಎಲಿಯನನ್ನ ಕೊಲ್ತಾನೆ ಅಂತ ಹೇಳಿದ್ರು, ಅವನು ಎದುರ್ತಾನೆ ಅಂತ ಹೇಳಿದ್ರೆ ಒಂದು ಅರ್ಥವಿರ್ತಾ ಇತ್ತು. ಆದ್ರೆ ಇಲ್ಲಿ ಒಂದು ಯಂಗ್ಸನ ಮಾತನ್ನ ಕೇಳಿ ಎಲಿಯನು ಇಷ್ಟು ಎದುರ್ತಾನೆ.
ಇವತ್ತು ಅಷ್ಟೇ ಪ್ರಿಯ ದೇವ ಮಕ್ಕಳೇ, ಅನೇಕ ಜನರು ಈ ಭಯ ಖಿನ್ನತೆಯಿಂದಾಗಿ ಅವರು ಅನುದಿನ ದಿನೇ ದಿನೇ ಸ್ವಲ್ಪವಾಗಿ ಸಾಯ್ತಿದ್ದಾರೆ. ಇದು ಅವತ್ತೊಂದು ದಿನ ಈ ಡಿಪ್ರೆಷನ್ ಅನ್ನುವಂಥ ಈ ನೋವು ಅವತ್ತು ಬರೀ ಎಲಿಯನಿಗೆ ಮಾತ್ರ ಬಂದದ್ದಲ್ಲ, ಇವತ್ತಿಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ. ಇವತ್ತಿಗೂ ಈ ಡಿಪ್ರೆಷನ್, ಈ ಖಿನ್ನತೆ ಅನ್ನೋದು ಅನೇಕರನ್ನ ಒಳಗೆ ಕೊಲ್ತಾ ಇದೆ. ಈ ಡಿಪ್ರೆಷನ್ ಅನ್ನೋದು, ಈ ಖಿನ್ನತೆ ಅನ್ನೋದು ನಮಗೆ ಮನಸ್ಸಿನೊಳಗೆ ಬೀರುವಂತ ಒಂದು ಮಹಾವೇದನೆ. ಇದು ಒಂದು ನಮ್ಮಲ್ಲಿರುವಂತ ಶಕ್ತಿಯನ್ನ ಕುಗ್ಗಿಸ್ಬಿಡುತ್ತೆ. ಇದು ನೋಡುವಾಗ ಅನೇಕ ಸೇವಕರು ಆಗ್ಲಿ ಅದೇ ಪ್ರಕಾರವಾಗಿಯೇ ಒಂದು ಡಿಪ್ರೆಷನ್ ಅವ್ರಿಗೆ ಉಂಟಾದ್ರೆ ಹೊರಗಡೆ ಎಲ್ಲ ನೋಡಕ್ ನಾವು ಚೆನ್ನಾಗೇ ಇದ್ದೀವಿ ಅಂತ ಹೇಳ್ತಾರೆ, ಆದ್ರೆ ಒಳಗೆ ಅದು ಅವ್ರನ್ನ ಕೊಲ್ತಾ ಇರುತ್ತೆ. ಒಳಗೆ ಆ ಭಯ ಅವ್ರನ್ನ ಹಿಡಿದು ಅದುಮ್ತಾ ಇರುತ್ತೆ. ಈ ಖಿನ್ನತೆ ಅನ್ನೋದು ತುಂಬಾ ಭಯಂಕರವಾದಂತ ಒಂದು ಸೈತಾನನ ಆಯುಧ. ಈ ದಿನ ನಾನು ನಿಮ್ಮಲ್ಲಿ ಹಂಚ್ಕೊಳ್ಬೇಕಾದಂಥ ವಿಷಯ ಏನಂತ ಹೇಳಿದ್ರೆ, ಈ ಖಿನ್ನತೆಯಿಂದ ಹೊರಗೆ ಬರುವಂಥದ್ದಕ್ಕೆ ದಾರಿ, ವೇ ಔಟ್ ಆಫ್ ಡಿಪ್ರೆಷನ್. ಈ ಖಿನ್ನತೆಯಿಂದ ಈ ದೇವ ಸೇವಕನಾದ ಎಲಿಯನು ಇದನ್ನ ಅವನು ಹೇಗೆ ಹ್ಯಾಂಡಲ್ ಮಾಡ್ದ, ಅವನು ಅದರಿಂದ ಹೇಗೆ ಅವನು ಹೊರಗಡೆ ಬಂದ ಅಂತ ನಾವು ನೋಡ್ತೀವಿ. ಪ್ರಾರಂಭದಲ್ಲಿ ಅವನು ಅಷ್ಟೆಲ್ಲ ಅದ್ಭುತಗಳನ್ನ ಮಾಡಿದಂಥ ಈ ದೇವ ಸೇವಕನು, ಈ ಒಂದು ಹೆಂಗಸು ಎಸಿಬೇಲಳು ಆಹಾಬ್ ಎನ್ನುವಂತ ರಾಜನ ಹೆಂಡತಿ ಎಸಿಬೇಲಳು. ಈಕೆಯ ಮಾತನ್ನ ಕೇಳಿದ ತಕ್ಷಣವೇ ಅವನಿಗೆ ಭಯ ಹಿಡೀತು ಅಂತ ನಾವು ನೋಡ್ತೀವಿ. ಅನೇಕ ಸಾರಿ ನೋಡ್ರಿ, ಶಾರೀರಿಕವಾಗಿ ನಾವು ಬಲವಾಗಿರ್ತೀವಿ, ಆರೋಗ್ಯವಾಗಿರ್ತೀವಿ, ನಮ್ಮ ಶರೀರಕ್ಕೆ, ನಮ್ಮ ಕೈ ಕಾಲು, ನಮ್ಮ ಆರೋಗ್ಯದ ಪರಿಸ್ಥಿತಿ ಎಲ್ಲ ಚೆನ್ನಾಗೇ ಇರುತ್ತೆ. ಆದರೆ ಈ ಡಿಪ್ರೆಷನ್, ಈ ಖಿನ್ನತೆ ನಮ್ಮನ್ನ ಒಂದು ಸಾರಿ ಅದು ಆವರ್ಸಕ್ಕೆ ಶುರು ಮಾಡಿದ್ರೆ ಅದು ನಿಧಾನವಾಗಿ ನಮ್ಮನ್ನ ಕೊಲ್ಲೋಕ್ ಬಿಡುತ್ತೆ. ಸೇವೆ ಮಾಡಕ್ ಬಿಡಲ್ಲ, ಸಂತೋಷವಾಗಿರಕ್ ಬಿಡಲ್ಲ. ನಾವು ಅನೇಕ ಹಿಂದಿನ ದಿನಗಳಲ್ಲಿ ಮಾಡಿದಂಥ ಸಾಧನೆಗಳನ್ನೇ ನಾವು ಮರ್ತು ಬಿಡ್ತೀವಿ. ನಾನಾ ಇಷ್ಟೆಲ್ಲ ಮಾಡಿದೆ, ಇಷ್ಟೊಂದು ಸಾಧನೆಗಳನ್ನ ನಾನಾ ಮಾಡಿದೆ ಅಂತ ನಮ್ಗೆ ಅದ್ರ ಬಗ್ಗೆ ನಂಬಿಕೆ ಇರಲ್ಲ. ಎಲಿಯನು ನೋಡ್ರಿ, ಅವನು ಹಿಂದಿನ ದಿನಗಳಲ್ಲಿ, ಹಿಂದಿನ ಸಂದರ್ಭಗಳಲ್ಲಿ, ಹಿಂದಿನ ಸಂದರ್ಭಗಳಲ್ಲಿ ಅವನು ಮಾಡಿದ್ದೆ ಅವನಿಗೆ ನೆನಪಿಗೆ ಬರದೇ ಹೊರಟೋಯ್ತು. ಅಷ್ಟರ ಮಟ್ಟಿಗೆ ಈ ಖಿನ್ನತೆಯನ್ನ ಕಾಡೋಕ್ ಶುರು ಮಾಡಿತು. ಆ ಒಂದು ಹೆಂಗಸಿನ ಮಾತಿಗೆ ಭಯ ಹಿಡಿದವನಾಗಿ, ನಡುಗಿ ಹೋದವನಾಗಿ ಅವನು ಊರನ್ನೇ ಬಿಟ್ಟು ಒಂದು ಮರದ ಅಡಿಗೆ ಹೋಗಿ ಕೂತ್ಕೊಂಡು ಅವನು ಪ್ರಾರ್ಥನೆ ಮಾಡೋಕ್ ಶುರು ಮಾಡ್ತಾನೆ. ದೇವ್ರೇ, ನನ್ನ ಪಿತೃಗಳಿಗಿಂತ ನಾನೇನು ಉತ್ತಮನಲ್ಲ, ನನ್ನನ್ನು ತಗೊಂಬಿಡು, ನನಗೆ ಸಾಕಾಗಿದೆ. ಎಷ್ಟೋ ಸಾರಿ ನಾವು ಹೇಳ್ತೀವಲ್ವಾ, ನನಗೆ ಸಾಕಾಗ್ಬಿಟ್ಟಿದೆ, ನನಗೆ ಈ ಜೀವನ ಸಾಕು. ಈ ಖಿನ್ನತೆ ನಮ್ಮನ್ನ ಕಾಡೋಕ್ ಶುರು ಮಾಡಿದಾಗ ನಾವು ಹೇಳೋಕ್ ಶುರು ಮಾಡ್ತೀವಿ ಇಂಥ ಮಾತುಗಳನ್ನ, ಈ ಜೀವನ ಸಾಕು, ದೇವ್ರೇ ನಾನು ತಗೊಂಬಿಡು, ಸಾಕಾಗಿದೆ, ನನ್ನಿಂದ ಮುಂದೆ ಹೋಗಕ್ಕಾಗ್ತಿಲ್ಲ, ನನ್ನಿಂದ ಈ ಕೆಲಸ ಮಾಡೋಕ್ಕಾಗ್ತಿಲ್ಲ, ನನ್ನಿಂದ ಈ ಸೇವೆನ ನಿಭಾಯಿಸಕ್ಕಾಗ್ತಿಲ್ಲ, ಈ ಪರಿಸ್ಥಿತಿನ ನನ್ನಿಂದ ಸರಿಗೆ ಹ್ಯಾಂಡಲ್ ಮಾಡೋಕ್ಕಾಗ್ತಿಲ್ಲ, ನನಗೆ ಇದನ್ನ ಹೇಗೆ ನಾನು ಹೊರಗಡೆ ಜಯಿಸಿ ಹೊರಗೆ ಬರಲಿ ಅಂತ ನನಗೆ ಗೊತ್ತಿಲ್ಲ. ಚೆನ್ನಾಗಿ ತಿಳ್ಕೊಳ್ಳಿ ದೇವ್ರ ಮಕ್ಕಳೇ, ಈ ಖಿನ್ನತೆ ಅನ್ನೋದು ಈ ರೀತಿ ನಮ್ಮನ್ನ ಅದುಮಿ ಬಿಡುತ್ತೆ. ಆದರೆ ದೇವರ ವಾಕ್ಯ ಅದರಿಂದ ಹೊರಗಡೆ ಬರೋಕೆ ನಮಗೆ ಒಂದು ಒಳ್ಳೆ ದಾರಿ ತೋರುತ್ತೆ. ವಿಶೇಷವಾಗಿ ಈ ದಿನಗಳಲ್ಲಿ ಅನೇಕರಿಗೆ ಕೆಲಸವಿಲ್ಲ, ಅನೇಕರಿಗೆ ಹಣಕಾಸಿನ ಸಮಸ್ಯೆ, ಅನೇಕರಿಗೆ ಹೇಳ್ಕೊಳ್ಳೋಕ್ಕಾಗದಿರುವಂಥ ಮನೆಯಲ್ಲಿ ಇರುವಂಥ ಉಪದ್ರವ ಸಂಕಟಗಳನ್ನ ಇದನ್ನ ನುಂಗೋಕ್ಕಾಗದೆ, ಹೊರಗಡೆ ಹೇಳೋಕ್ಕೂ ಆಗದೆ ನಾವು ಹಾಗೆ ಆ ಪರಿಸ್ಥಿತಿಯಲ್ಲಿ ಹದಿಮಲ್ಪಟ್ಟಿದ್ವಿ. ಅದೇ ಪ್ರಕಾರವಾಗಿ ಎಲಿಯನಿಗೆ ಆ ಸಮಯ ಸಂದರ್ಭ ಬಂತು. ಎಸಿಬೇಲಳು ಎಂಬುವಂಥ ಒಂದು ಹೆಂಗಸಿನ ಮಾತು ಅವನನ್ನು ಅಷ್ಟರ ಮಟ್ಟಕ್ಕೆ ಕುಗ್ಗಿಸ್ತು ಅಂತ ನಾವು ನೋಡ್ತೀವಿ. ಪ್ರಿಯ ದೇವ ಮಕ್ಕಳೇ, ಸ್ವಲ್ಪ ಯೋಚನೆ ಮಾಡಿ ನೋಡ್ರಿ. ಈ ಎಸಿಬೇಲಳ ಬಗ್ಗೆ ನಾನು ಹೇಳಬೇಕು ಅಂತ ಹೇಳಿದ್ರೆ, ಈ ಎಸಿಬೇಲಳು ಒಬ್ಬ ದೇವದ್ರೋಹಿ ಮತ್ತು ಮಾಟ ಮಂತ್ರಗಳನ್ನು ಮಾಡ್ತಿದ್ದಂಥವಳು ಅಂತ ವಾಕ್ಯ ಹೇಳುತ್ತೆ. 2 ಅರಸುಗಳು 9ನೇ ಅಧ್ಯಾಯ 22ನೇ ವಾಕ್ಯ. 2 ಅರಸುಗಳು, 2 Kings Chapter 9 verse 22. 2 ಅರಸುಗಳು 9ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ, ಆಕೆ ದೇವದ್ರೋಹವನ್ನ ಮಾಡುವವಳಾಗಿದ್ಲು. ಆ ಊರಿನಲ್ಲಿ ಪೂರ್ತಿ ದೇವದ್ರೋಹ, ಮಾಟ ಮಂತ್ರಗಳನ್ನ, ದೇವರಿಗೆ ಇಷ್ಟವಿಲ್ಲದೆ ಇರುವಂತ ಕಾರ್ಯಗಳನ್ನ, ದೇವರಿಗೆ ಮನ ನೋಯಿಸುವಂತ ಕಾರ್ಯಗಳನ್ನ ಮಾಡ್ತಿದ್ಲು ಅಂತ ನಾವು ನೋಡ್ತೀವಿ. ಈ ಇನ್ನೊಂದು 4 ವಿಷಯವನ್ನ ನಾನು ಹೇಳೋಕೆ ಬಯಸ್ತೀನಿ ಎಸಿಬೇಲಳ ಬಗ್ಗೆ. ಏನಂತ ಹೇಳಿದ್ರೆ, ಶಿ ಈಸ್ ಅ ಡಿವೋಟಿ ಆಫ್ ಡಿಮನ್ಸ್. ಆಕೆ ದೆವ್ವ ದುರಾತ್ಮಗಳಿಗೆ ಸೇವಕಳಾಗಿದ್ಲು. ದೆವ್ವ ದುರಾತ್ಮಗಳ ಸೇವೆಯನ್ನ ಈಕೆ ಮಾಡ್ತಿದ್ಲು. ಶಿ ವಾಸ್ ಅ ಡಿವೋಟಿ ಆಫ್ ಡಿಮನ್ಸ್. ಅನೇಕ ವಿಗ್ರಹ ಆರಾಧನೆ ಮಾಡುವಂತ ಸುಳ್ಳು ಬೋಧಕರನ್ನ, ಬಾಳ್ ವಿಗ್ರಹಗಳನ್ನ ಪೂಜಿಸುವಂತ ಸುಳ್ಳು ಪ್ರವಾದಿಗಳನ್ನ ಎಬ್ಬರಿಸಿದ್ಲು. ಅವಳ ಕೆಲಸವೇ ಇದೇ ಆಗಿತ್ತು. ವಿಗ್ರಹ ಆರಾಧನೆಗಳನ್ನ ಮಾಡಿಸೋದು, ಮಾಟ ಮಂತ್ರಗಳನ್ನ ಮಾಡಿಸೋದು,
ದೇವ ದ್ರೋಹವನ್ನ ಮಾಡೋದು, ದೇವರ ದೃಷ್ಟಿಯಲ್ಲಿ ದೇವರಿಗೆ ವೇದನೆ ಹುಟ್ಟಿಸುವಂತ ಕಾರ್ಯಗಳನ್ನ ಮಾಡೋದು, ಇದೇ ಆಕೆಯ ಒಂದು ಕಾರ್ಯವಾಗಿತ್ತು. ಎರಡನೇದಾಗಿ, ಶಿ ಆಡ್ ಅ ಡಾಮಿನೇಟಿಂಗ್ ಸ್ಪಿರಿಟ್. ಆಕೆಯಲ್ಲಿ ದಬ್ಬಾಳಿಕೆ ಮಾಡುವಂತ ಆತ್ಮವಿತ್ತು. ಆಳಿಕೆ ಮಾಡೋಂಥ ಆತ್ಮ ಅವಳಲ್ಲಿತ್ತು. ದೊರೆತನ ಮಾಡುವಂತ ಆತ್ಮ. 1 ಅರಸುಗಳು 21ನೇ ಅಧ್ಯಾಯ 25ನೇ ವಾಕ್ಯದಲ್ಲಿ ನಾವು ನೋಡ್ಬೋದು, ಶಿ ಆಡ್ ಅ ಡಾಮಿನೇಟಿಂಗ್ ಸ್ಪಿರಿಟ್. ಒಬ್ಬರನ್ನ ಹಾಗೆ ಬಿಟ್ಟು ನಾನು ಹೇಳೋದೇ ನೆರವೇರಬೇಕು, ನಾನು ಹೇಳೋದೇ ಆಗ್ಬೇಕು, ಈ ರೀತಿ ದಬ್ಬಾಳಿಕೆ ಮಾಡುವಂತ ಒಂದು ಸರ್ವಾಧಿಕಾರಿಯಾದಂಥ ಒಂದು ಗುಣ ಆಕೆಯಲ್ಲಿತ್ತು. 1 ಅರಸುಗಳು 21ನೇ ಅಧ್ಯಾಯ 25ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ. ಅದನ್ನ ನಿಮಗೋಸ್ಕರ ಓದ್ತೀನಿ. 1 ಅರಸುಗಳು 25ನೇ ಅಧ್ಯಾಯದಲ್ಲಿ 21ನೇ ಅಧ್ಯಾಯ 25ನೇ ವಾಕ್ಯ. ಹೆಂಡತಿಯಾದ ಯೆಜೆಬೇಲಳಿಂದ ಪ್ರೇರಿತನಾಗಿ ಯೆಹೋವನ ದೃಷ್ಟಿಯಲ್ಲಿ ಕೆಟ್ಟದ್ದಾಗಿರುವುದನ್ನು ಮಾಡುವುದಕ್ಕೆ ತನ್ನನ್ನೇ ಮಾರಿಬಿಟ್ಟ ಆಹಾಬನಂತ ದುಷ್ಟನು ಇನ್ನೊಬ್ಬನಿರಲಿಲ್ಲ. ಇಲ್ಲಿ ನೋಡ್ರಿ, ಹೆಂಡತಿಯಾದ ಯೆಜೆಬೇಲಳಿಂದ ಪ್ರೇರಿತನಾಗಿ ಅಂತ ಹೇಳುತ್ತೆ. ಅಲ್ಲಿ ನೋಡುವಾಗ ಅವನು ಆ ಆಹಾಬನು ಹೆಂಡತಿ ಬಂದು ಅವನ್ನ ಅಷ್ಟರ ಮಟ್ಟಿಗೆ ದಬ್ಬಾಳಿಕೆ ಮಾಡ್ತಾಳೆ, ಅಷ್ಟರ ಮಟ್ಟಿಗೆ ಕಂಟ್ರೋಲ್ ಮಾಡ್ತಾಳೆ, ನಾನು ಹೇಳೋದೇ ಆಗ್ಬೇಕು. ಇದು ನೋಡುವಾಗ ಮೊದಲನೇದಾಗಿ ಆಕೆ ದುರಾತ್ಮ ಪೀಡಿತಳಾಗಿ ವಿಗ್ರಹ ಆರಾಧನೆಯನ್ನ ಮಾಡಿಸುವಂತ ಒಬ್ಬ ದುಷ್ಟಳಾಗಿದ್ಲು. ಎರಡನೇದಾಗಿ ಅವಳಲ್ಲಿ ಕಂಟ್ರೋಲ್ ಮಾಡುವಂತ ಡಾಮಿನೇಟಿಂಗ್ ಸ್ಪಿರಿಟ್, ಅಂದ್ರೆ ಆಳಿಕೆ ಮಾಡುವಂತ ಆತ್ಮ ಅವಳಲ್ಲಿತ್ತು. ಅದಕ್ಕೆ ವಾಕ್ಯ 1 ಅರಸುಗಳು 21ನೇ ಅಧ್ಯಾಯ 25ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ. ಮತ್ತು ಮೂರನೇದಾಗಿ, ಶಿ ವಾಸ್ ಅ ಡಿಸ್ಟ್ರಕ್ಟಿವ್ ಫೋರ್ಸ್. ಶಿ ಹ್ಯಾಡ್ ಅ ಡಿಸ್ಟ್ರಕ್ಟಿವ್ ಸ್ಪಿರಿಟ್. ಆಕೆಯಲ್ಲಿ ನಾಶಪಡಿಸುವಂತ ಆತ್ಮ ಇತ್ತು. ಎಲ್ಲವನ್ನ ದೇವರ ಕಾರ್ಯಗಳನ್ನ ನಾಶಪಡಿಸುವಂತ ಆತ್ಮ ಈ ಯೆಜೆಬೇಲಳಲ್ಲಿತ್ತು ಅಂತ ನಾವು ನೋಡ್ತೀವಿ. 1 ಅರಸುಗಳು 18ನೇ ಅಧ್ಯಾಯ 4ನೇ ವಾಕ್ಯ. 1 ಅರಸುಗಳು 18:4. ಅಲ್ಲಿ ನೋಡ್ತೀವಿ, ಯೆಜೆಬೇಲಳು ಯೆಹೋವನ ಪ್ರವಾದಿಗಳನ್ನ ಸಂಹರಿಸುತ್ತಿರುವಾಗ ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾದ ಈ ಓಬದ್ಯನು 100 ಮಂದಿ ಪ್ರವಾದಿಗಳನ್ನು ತೆಗೆದುಕೊಂಡು ಅವರನ್ನು 50 ಮಂದಿಯನ್ನಾಗಿ ಗವಿಗಳಲ್ಲಿ ಅಡಗಿಸಿಟ್ಟು ಅವರಿಗೆ ಅನ್ನಪಾನಗಳನ್ನು ಕೊಟ್ಟು ಸಾಕುತ್ತಿದ್ದನು. ನೋಡುವಾಗ ದೇವರ ಪ್ರವಾದಿಗಳನ್ನ ಕೊಲ್ಲುವಂತ ಒಂದು ನಾಶಪಡಿಸುವಂತ ಒಂದು ದುರಾತ್ಮ ಅವಳಲ್ಲಿತ್ತು. ದೇವರ ಪ್ರವಾದಿಗಳನ್ನ ಹೇಗಾದ್ರೂ ಕೊಲ್ಬೇಕು, ಅವ್ರನ್ನ ಸಂಹಾರ ಮಾಡಬೇಕು ಅನ್ನೋಂಥ ಒಂದು ದುರಾತ್ಮ ಅವಳಲ್ಲಿತ್ತು. ನಾಲ್ಕನೇದಾಗಿ ನೋಡುವಾಗ ಹೊಸ ಒಡಂಬಡಿಕೆಯಲ್ಲಿ ಆಕೆ ಬಗ್ಗೆ ಬರೆಯಲ್ಪಟ್ಟಿದೆ. ಹೊಸ ಒಡಂಬಡಿಕೆಯಲ್ಲಿ ಹೇಳುತ್ತೆ, ತುವೈತರ ಸಭೆಗೆ, ಪ್ರಕಟಣೆಯ ಪುಸ್ತಕದಲ್ಲಿ ತುವೈತರ ಸಭೆಗೆ, ಪ್ರಕಟಣೆ 2ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ, ಪ್ರಕಟಣೆಯ ಒಂದು ಪುಸ್ತಕದಲ್ಲಿ ನೋಡ್ತೀವಿ, ತುವೈತರ ಸಭೆಗೆ ಯೇಸು ಸ್ವಾಮಿ ಹೇಳುವಾಗ ಆ ಯೆಜೆಬೇಲಳ ವಂಚನೆಯ ಆತ್ಮಕ್ಕೆ ಒಳಗಾಗಬೇಡ್ರಿ. ನಾನು ನಿಮಗೆ ವಿರುದ್ಧವಾಗಿ ಹೇಳ್ಬೇಕಾದಂತ ಒಂದು ವಿಷಯ ಇದೆ. ಅದೇನಂತ ಹೇಳಿದ್ರೆ, ಆ ಯೆಜೆಬೇಲಳ ವಂಚನೆಯ ಆತ್ಮಕ್ಕೆ ಒಳಪಡಬೇಡ್ರಿ. 4ನೇದಾಗಿ ನೋಡುವಾಗ, ಶಿ ಮೂವ್ಡ್ ವಿತ್ ಅ ಡಿಸೀವಿಂಗ್ ಸ್ಪಿರಿಟ್. ಆಕೆ ವಂಚಿಸುವಂತ ಆತ್ಮಳಾಗಿ ಅವಳು ಮುಂದೆ ಸಾಗ್ತಿದ್ಲು, ಅನೇಕರಿಗೆ ವಂಚಿಸಿದ್ಲು. ಮೊದಲನೇದಾಗಿ ಯೆಜೆಬೇಲಳ ಬಗ್ಗೆ ಹೇಳ್ಬೇಕು ಅಂದ್ರೆ, ಅವಳು ವಿಗ್ರಹ ಆರಾಧನೆ ದುರಾತ್ಮ ಪೀಡಿತಳು, ವಿಗ್ರಹ ಆರಾಧನೆ ಮಾಡಿಸುವಂತವಳು ದುರಾತ್ಮ ಪೀಡಿತಳು. ಎರಡನೇದಾಗಿ ಅವಳಲ್ಲಿ ಒಂದು ದಬ್ಬಾಳಿಕೆ ಮಾಡುವಂತ ಆತ್ಮವಿತ್ತು, ಡಾಮಿನೇಟಿಂಗ್ ಸ್ಪಿರಿಟ್. ಮೂರನೇದಾಗಿ, ಶಿ ಆಡ್ ಅ ಡಿಸ್ಟ್ರಕ್ಟಿವ್ ಸ್ಪಿರಿಟ್. ಮೂರನೇದಾಗಿ, ನಾಶಪಡಿಸುವಂತ ಆತ್ಮ ಅವಳಲ್ಲಿತ್ತು. 4ನೇದಾಗಿ, ಅವಳಲ್ಲಿ ವಂಚಿಸುವಂತ ದೇವ ಸೇವಕರನ್ನ, ದೇವ ಜನರನ್ನ ವಂಚಿಸುವಂತ ಆತ್ಮ ಇತ್ತು ಅಂತ ನಾವು ನೋಡ್ತೀವಿ. ಪ್ರಕಟಣೆಯ ಪುಸ್ತಕದಲ್ಲಿ ಹೊಸ ಒಡಂಬಡಿಕೆವರೆಗೂ ಅದು ಬರೆಯಲ್ಪಟ್ಟಿರೋದನ್ನ ನಾವು ನೋಡ್ತೀವಿ. ಇಂಥ ಒಂದು ಹೆಂಗಸನ ಮಾತು ಕೇಳಿಸ್ಕೊಂಡಿದ್ದ ತಕ್ಷಣ ಎಲಿಯನಿಗೆ ಭಯ ಬಂತು. ಎಲಿಯನಲ್ಲಿ ಒಂದು ಗಾಬರಿ, ಒಂದು ಖಿನ್ನತೆ ಅವನನ್ನು ಆವರಿಸೋಕೆ ಶುರು ಮಾಡ್ತು. ಅವನು ಅಲ್ಲಿಂದ ಎಲ್ಲೊರಟ, ಅವನು ಒಂದು ಮರದ ಕೆಳಗೆ ಹೋಗಿ ಕೂತ್ಕೊಳ್ಳೋಕೆ ಶುರು ಮಾಡ್ದ. ಖಿನ್ನತೆಯನ್ನ ಹೊಂದ್ಕೊಂಡಿರೋರಲ್ಲಿ ನೋಡುವಾಗ 4 ಗುರುತುಗಳಿರುತ್ತೆ. ಸೈನ್ಸ್ ಆಫ್ ಡಿಪ್ರೆಷನ್, 4 ಸೈನ್ಸ್ ಆಫ್ ಡಿಪ್ರೆಷನ್, 4 ಗುರುತುಗಳು. ಖಿನ್ನತೆಯನ್ನ, ಒಬ್ಬ ವ್ಯಕ್ತಿಗೆ ಖಿನ್ನತೆ ಇದೆ, ಅವನು ತುಂಬಾ ಜೀವನದಲ್ಲಿ ನಿರುತ್ಸಾಹ ಹೊಂದ್ಕೊಂಡಿದ್ದಾನೆ ಅಂತ ಹೇಳಿದ್ರೆ, ಆ ಖಿನ್ನತೆ ಅವನ್ನ ಕಾಡ್ತಾ ಇದೆ ಅನ್ನುವಾಗ 4 ಗುರುತುಗಳನ್ನ ನಾವು ನೋಡ್ತೀವಿ. ಅದರಲ್ಲಿ ಮೊದಲನೇದು ಏನಂದ್ರೆ, ಪೀಪಲ್ ಹೂ ಆರ್ ಡಿಪ್ರೆಸ್ಡ್ ವಿಲ್ ಲೀವ್ ದರ್ ಪ್ಲೇಸ್. ಈ ಡಿಪ್ರೆಷನ್ ಯಾರಿಗೆಲ್ಲ ಬಂದಿರುತ್ತೋ ಅವರು ಅವರ ಸ್ಥಳಗಳನ್ನ ಬಿಟ್ಟು ಹೊರಟೋಗ್ತಾರೆ.
ನಾವು ಅದನ್ನೇ ನೋಡ್ತೀವಿ. ಅಲ್ಲಿ 1 ಅರಸುಗಳು 19ನೇ ಅಧ್ಯಾಯ 3ನೇ ವಾಕ್ಯ, ಎಲಿಯನು ಆ ಸ್ಥಳವನ್ನು ಬಿಟ್ಟು ಹೊರಟು ಬಿಟ್ಟ ಅಂತ ನಾವು ಓದ್ತೀವಿ. ನಾನು ನಿಮಗೋಸ್ಕರ ಅದನ್ನು ಓದ್ತೀನಿ ನೋಡ್ರಿ. 1 ಅರಸುಗಳು 19 3ನೇ ವಾಕ್ಯದಲ್ಲಿ, ಅವನು ಇದನ್ನು ಕೇಳಿದೊಡನೆ ತನ್ನ ಪ್ರಾಣ ರಕ್ಷಣೆಗಾಗಿ ಅಲ್ಲಿಂದ ಹೊರಟು ಯೂದಾಯದ ಬೆರ್ಷಿಬಕ್ಕೆ ಬಂದು ಅಲ್ಲಿ ತನ್ನ ಸೇವಕನನ್ನು ಬಿಟ್ಟನು. ಸಾಮಾನ್ಯವಾಗಿ ಎಲಿಯನು ದೇವರ ಆಜ್ಞೆ ಇಲ್ಲದೆ ಎಲ್ಲೂ ಹೋಗ್ತಿರ್ಲಿಲ್ಲ, ದೇವರ ಕಟ್ಟಳೆ ಇಲ್ಲದೆ ಎಲ್ಲೂ ಹೋಗ್ತಿರ್ಲಿಲ್ಲ. ಆದರೆ ಈ ಸ್ಥಳದಲ್ಲಿ ನಾವು ನೋಡ್ತೀವಿ, ಅವನು ದೇವರ ಆಜ್ಞೆಯನ್ನೇ ಹೊಂದದೆ ಅವನು ಖಿನ್ನತೆಗೆ ಒಳಗಾಗಿದ್ದರಿಂದ ಅವನು ಆ ಸ್ಥಳವನ್ನು ಬಿಟ್ಟು ಬೆರ್ಷಿಬಕ್ಕೆ ಹೊರಟನು ಅಂತ ನಾವು ನೋಡ್ತೀವಿ. ಪ್ರೀತಿಯ ದೇವ ಮಕ್ಕಳೇ, ಈ 4 ಗುರುತುಗಳು, ಖಿನ್ನತೆಯುಳ್ಳವರಲ್ಲಿ 4 ಗುರುತುಗಳು ಕಾಣಿಸ್ಕೊಳ್ತದೆ. ಅದರಲ್ಲಿ ಮೊದಲನೇದು ಏನಂತ ಹೇಳಿದ್ರೆ, ಪೀಪಲ್ ಹೂ ಆರ್ ಡಿಪ್ರೆಸ್ಡ್ ವಿಲ್ ಲೀವ್ ದೇರ್ ಪ್ಲೇಸ್. ಈ ಖಿನ್ನತೆಗೆ ಒಳಪಟ್ಟವರು ಅವರ ಸ್ಥಳವನ್ನ ಬಿಟ್ಟು ಅವರು ದೂರ ಹೋಗ್ತಾರೆ. ಅವ್ರಿಗೆ ಜನರ ಮಧ್ಯದಲ್ಲಿ ಇರೋಕೆ ಇಷ್ಟವಾಗಲ್ಲ. ಕೆಲವು ಸಾರಿ ಮನೆಗಳಲ್ಲಿ ಅವ್ರಿಗೆ ಇರೋಕೆ ಇಷ್ಟ ಇಲ್ಲ. ಕೆಲ್ಸಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ 10 ಗಂಟೆಗೆ ಕೆಲಸ ಅಂತ ಹೇಳಿದ್ರೆ ಬೆಳಗಿನ ಜಾವ 7 ಗಂಟೆಗೆ ಮನೆ ಬಿಟ್ಬಿಡ್ತಾರೆ. 5 ಗಂಟೆಗೆ ಕೆಲಸ ಬಿಟ್ರೆ ರಾತ್ರಿ ಬರದೆ 10:30 11 ಗಂಟೆಗೆ ಬರ್ತಾರೆ. ಕಾರಣ ಅವ್ರಿಗೆ ಮನೇಲಿ ಇರೋಕೆ ಇಷ್ಟ ಆಗಲ್ಲ, ಜನಗಳ ಮಧ್ಯದಲ್ಲಿ ಅವ್ರಿಗೆ ಇರೋಕೆ ಇಷ್ಟ ಆಗಲ್ಲ. ಕಾರಣ ಅಷ್ಟರ ಮಟ್ಟಿಗೆ ಜನರು ಅವ್ರಿಗೆ ಮಾತಾಡ್ದಂಥ ಮಾತು ಅಷ್ಟರ ಮಟ್ಟಿಗೆ ನೋವು ಪಟ್ಟು ಅದ ಖಿನ್ನತೆಗೆ ಒಳಪಟ್ಟು ಅವ್ರ ಮನ ಸೋತೋಗಿ ಅವರು ಜನರ ಮಧ್ಯೆಯಿಂದ ಹೊರಟೋಗಿ ಅವರು ಏಕಾಂತವಾಗಿರೋಕೆ ಬಯಸ್ತಾರೆ. ಅವ್ರು ಏನು ಮಾಡ್ತಾರೆ, ದೇ ಲೀವ್ ದೇರ್ ಪ್ಲೇಸ್. ಅವ್ರು ಇರುವಂಥ ಆ ಮನೆಯನ್ನು ಬಿಟ್ಟು ಹೋಗ್ತಾರೆ. ಕೆಲವು ಸಾರಿ ಆಫೀಸಲ್ಲಿ ಇರೋಕೆ ಅವ್ರಿಗೆ ಇಷ್ಟ ಇಲ್ಲ, ಆಫೀಸಿಂದ ಬೇಗನೆ ಮನೆಗೆ ಬರೋಕ್ಕೆ ಪ್ರಯತ್ನಿಸ್ತಾರೆ. ಕೆಲವು ಸಾರಿ ಮನೆಗಳಲ್ಲಿ ಇರೋಕೆ ಇಷ್ಟ ಆಗಲ್ಲ. ಅವರು ಮನೆಯಿಂದ ಬೇಗನೆ ಯಾವಾಗ ನಮಗೆ ಟೈಮ್ ಸಿಗುತ್ತೋ ನಾನು ಬೇಗನೆ ಇಲ್ಲಿಂದ ಹೊರಟು ಬಿಡೋಣ ಅಂತ ಕಾಯ್ತಲೇ ಇರ್ತಾರೆ. ದೇ ಡೋಂಟ್ ಲೈಕ್ ಟು ಲೀವ್ ಇನ್ ದೇರ್ ಪ್ಲೇಸ್, ಇನ್ ದೇರ್ ಹೌಸ್, ಇನ್ ದೇರ್ ವರ್ಕ್ ಪ್ಲೇಸ್. ಕೆಲವು ಸಾರಿ ಸಭೆಗೆ ಬಂದಾಗಲೂ ಅಷ್ಟೇ, ಸಭೆಯಲ್ಲಿ ತುಂಬ ಹೊತ್ತು ಕೂತ್ಕೊಳ್ಳೋಕ್ಕಾಗಲ್ಲ. ಒಂದು ಸಮಯದಲ್ಲಿ ತುಂಬ ಚೆನ್ನಾಗಿ ಆರಾಧನೆ ಮಾಡ್ತಾ ಎಲ್ಲ ಸೇವೆಗಳಲ್ಲಿ ಭಾಗಿಯಾಗ್ತಿದ್ದಂಥ ವ್ಯಕ್ತಿಗಳು, ಮುಂದೆ ಕೂರ್ತಿದ್ದಂಥ ವ್ಯಕ್ತಿಗಳು, ಈ ಡಿಪ್ರೆಷನ್, ಈ ಖಿನ್ನತೆ ಒಂದು ಸಾರಿ ಅವ್ರನ್ನ ಆವರಿಸ್ಕೊಳ್ಳೋಕೆ ಶುರು ಮಾಡಿದ ತಕ್ಷಣ ಅವ್ರು ಸಭೆಗೆ ಬರೋದನ್ನ ಆ ಗುರುತುಗಳು ಹಾಗೆ ಅವರಲ್ಲಿ ನಾವು ನೋಡ್ಬೋದು. ಅವ್ರು ಹಿಂದೆ ಬಂದು ಕೂತ್ಕೊಂಡು ಹಿಂದೆನೇ ಹಾಗೆ ಅರ್ಧದಲ್ಲಿ ಹೊರಟೋಗ್ತಾರೆ. ಇಲ್ಲಿ ಫೈನಲ್ ಬೆನೆಡಿಕ್ಷನ್, ಅಂತ್ಯ ಆಶೀರ್ವಾದ ನಾವು ಕೊಡೋಕೆ ಮುಂಚೆನೆ ಅವ್ರು ಗೇಟ್ ಆಚೆ ಹೊರಗಡೆ ಹೊರಟೋಗಿರ್ತಾರೆ. ಇದೆಲ್ಲ ಖಿನ್ನತೆಯ ಗುರುತು. ಎಲಿಯನಿಗೂ ಹಾಗೆ ಆಯಿತು. ಯಾವಾಗಲೂ ದೇವರ ಆಜ್ಞೆಯನ್ನು ಪಡೆದು ಅವನು ದೇವರ ಆಜ್ಞೆ ಇಲ್ಲದೆ ಎಲ್ಲಿಗೂ ಹೋಗುವಂಥ ವ್ಯಕ್ತಿಯೇ ಅಲ್ಲ. ಆದರೆ ಈ ಸ್ಥಳದಲ್ಲಿ ಆ ಎಸಿಬೇಳಲ ಮಾತನ್ನು ಕೇಳಿದ ತಕ್ಷಣ ಅವನು ಖಿನ್ನತೆಗೆ ಒಳಪಟ್ಟು, ಮನ ಸೋರ್ವಿಗೆ ಒಳಪಟ್ಟು, ಮನ ಮುರಿಯಲ್ಪಟ್ಟು ಅವನು ಆ ಸ್ಥಳವನ್ನೇ ಬಿಟ್ಟು ಅವನು ಆ ಮರದ ಕೆಳಗೆ ಹೋಗಿ ಅವನು ಅಳಲಾರಂಭಿಸಿದ. ಅವನು ಪ್ರಾರ್ಥಿಸಲಾರಂಭಿಸ್ತಾನೆ. ಅಲ್ಲಿ, ದೇವ್ರೇ, ನಾನು ನನ್ನ ಪಿತೃಗಳಿಗಿಂತ ನಾನೇನು ದೊಡ್ಡ ಉತ್ತಮ ವ್ಯಕ್ತಿ ಅಲ್ಲ, ನನ್ನನ್ನು ತಗೊಂಡ್ಬಿಡು. ಫಸ್ಟ್ ದೇ ವಿಲ್ ಲೀವ್ ದೇರ್ ಪ್ಲೇಸ್. ಪೀಪಲ್ ಹೂ ಆರ್ ಡಿಪ್ರೆಸ್ಡ್, ದೇ ವಿಲ್ ಆಲ್ವೇಸ್ ಟ್ರೈ ಟು ಲೀವ್ ದೇರ್ ಪ್ಲೇಸ್. ಯಾವಾಗಲೂ ಅವರ ಸ್ಥಳವನ್ನು ಬಿಟ್ಟು ಅವರು ಬೇರೆ ಸ್ಥಳದಲ್ಲಿ ಇರೋಕೆ ಇಷ್ಟಪಡ್ತಾರೆ. ಜನರ ಮಧ್ಯದಲ್ಲಿ ಅವ್ರಿಗೆ ಇರೋಕೆ ಇಷ್ಟ ಆಗಲ್ಲ. ಅನೇಕ ಸಾರಿ ಪತಿ ಪತ್ನಿಯ ಮಧ್ಯದಲ್ಲಿ ಇಂಥ ಒಂದು ಸಮಸ್ಯೆಗಳು ಬಂದಾಗ ಪತ್ನಿ ಆಕೆ ಹೇಳ್ತಾಳೆ, ಇಲ್ಲ, ನನ್ಗೆ ಅವ್ರ ಹತ್ರ ಮಾತಾಡೋಕೆ ಇಷ್ಟ ಇಲ್ಲ. ಇಬ್ರು ಒಂದೇ ಮನೇಲೇ ಇರ್ತಾರೆ, ಚೆನ್ನಾಗೇ ಇರ್ತಾರೆ, ಆದರೆ ಒಬ್ರಿಗೊಬ್ರು ಮಾತಾಡದೆ ಆ ಖಿನ್ನತೆ ಅವ್ರನ್ನ ಕಾಡ್ತಾ ಇರ್ತಾರೆ. ಒಬ್ರು ಮಾತಾಡ್ದಂಥ ಮಾತು ಅವ್ರನ್ನ ಕೊಲ್ತಾ ಇರುತ್ತೆ ಒಳಗೆ. ಶಾರೀರಿಕವಾಗಿ ಮೇಲೆಲ್ಲ ಚೆನ್ನಾಗೇ ಇರ್ತಾರೆ, ಆದರೆ ಒಳಗೆ ಈ ಖಿನ್ನತೆ ಅನ್ನೋದು ಅವ್ರನ್ನ ಕೊಲ್ತಾ ಇರುತ್ತೆ. ಎಲಿಯನಿಗಾದಂಥ ಅನುಭವ ಇದು. ಇವತ್ತಿಗೂ ನಮ್ಮ ಮಧ್ಯದಲ್ಲಿ ಅನೇಕ ಜನರು ಇದನ್ನು ಅನುಭವಿಸ್ತಾ ಇದ್ದಾರೆ. ಒಳಗಡೆನೆ ದಿನೇ ಸಾಯ್ತಿದ್ದಾರೆ, ಆಚೆ ಹೊರಗಡೆ ಹೇಳೋಕ್ಕಾಗ್ತಿಲ್ಲ. ಎರಡನೇದಾಗಿ ನೋಡುವಾಗ, ಪೀಪಲ್ ಹೂ ಆರ್ ಡಿಪ್ರೆಸ್ಡ್ ದೇ ವಿಲ್ ಪ್ರಿಫರ್ ಟು ಬಿ ಲೋನ್ಲಿ. ಈ ಖಿನ್ನತೆಗೆ ಒಳಪಟ್ಟವರು, ಖಿನ್ನತೆಯಿಂದ ಆವರಿಸಲ್ಪಟ್ಟವರು, ಅವ್ರು ಯಾವಾಗಲೂ ಏಕಾಂತವಾಗಿರ್ಬೇಕು ಅಂತ ಬಯಸ್ತಾರೆ. ಜನರ ಮಧ್ಯದಲ್ಲಿ ಅವ್ರಿಗೆ ಇರೋಕ್ಕೆ ಇಷ್ಟ ಇಲ್ಲ. ಒಂಟಿಯಾಗಿರ್ಬೇಕು, ನಾನು ಬಿಟ್ಬಿಡಿ, ಲೀವ್ ಮೀ ಅಲೋನ್, ಐ ವಾಂಟ್ ಟು ಸ್ಟೇ ಅಲೋನ್. ನಾನು ಬಿಟ್ಟುಬಿಡಿ, ನಾನು ಒಬ್ಬನೇ ಇರಬೇಕು, ನಾನು ಬಿಟ್ಟುಬಿಡಿ, ನಾನು ಒಬ್ಬಳೇ ಇರಬೇಕು. ಅವ್ರಿಗೆ ಎಷ್ಟೇ ಇಷ್ಟವಾದಂಥ ತಿಂಡಿ ಮಾಡಿದ್ರು ಸರಿ, ಅವ್ರಿಗೆ ಎಷ್ಟೇ ಸಂತೋಷವಾಗಿರುವಂಥ ಸ್ಥಳಕ್ಕೆ ಕರ್ಕೊಂಡು ಹೋದ್ರು ಸರಿ, ಅವರು ಅಲ್ಲಿ ಜನರ ಜೊತೆ ಅವ್ರು ಬೆರೆಯೋಕೆ ಇಷ್ಟಪಡಲ್ಲ. ಕಾರಣ ಆ ಖಿನ್ನತೆಗೆ, ಆ ಮನ ಮುರಿಯಲ್ಪಟ್ಟಂಥ ಸನ್ನಿವೇಶಕ್ಕೆ ಒಳಪಟ್ಟವರು ಅವ್ರು ಯಾವಾಗಲೂ ಏಕಾಂತವಾಗಿರಬೇಕು ಅಂತ ಬಯಸ್ತಾರೆ. ಅದೇ 1 ಅರಸುಗಳು 19ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ನಾವು ನೋಡುವಾಗ ಅಲ್ಲಿ ಹೇಳುತ್ತೆ, ಎಲಿಯನು ಯಾವಾಗಲೂ ಎಲ್ಲೋದ್ರೂ ತನ್ನ ಕೆಲಸದ ಆಳನ್ನ ಜೊತೆಗೆ ಕರ್ಕೊಂಡು ಹೋಗ್ತಾ ಇದ್ದ. ತನ್ನ ಸೇವಕನನ್ನ ಎಲ್ಲ ಕಡೆಗೆ ಕರ್ಕೊಂಡು ಹೋಗ್ತಾ ಇದ್ದಂಥ ಎಲಿಯನು ಈ ಸ್ಥಳದಲ್ಲಿ ನೋಡುವಾಗ ತನ್ನ ಕೆಲಸದ ಆಳನ್ನ ಅಲ್ಲೇ ಬಿಟ್ಟು ಇವನೊಬ್ಬನೇ ಹೋದ.
ಎಲ್ಲಾ ಕಡೆ ದೇವ ಸೇವಕನನ್ನ, ಈ ಕೆಲಸದ ಆಳನ್ನ ಅವನ್ ಬಿಟ್ಟು ಎಲ್ಲೂ ಹೋಗ್ತಿರ್ಲಿಲ್ಲ. ಎಲ್ಲೋದ್ರೂ ಜೊತೆಯಲ್ಲಿ ಈ ಕೆಲಸದ ಆಳು, ಈ ಸೇವಕನ ಜೊತೆಗೆ ಇರ್ತಾ ಇದ್ದ. 18ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ಎಲಿಯನು ಪ್ರಾರ್ಥನೆ ಮಾಡೋಕೆ ಕೂತಾಗ, ಮಳೆ ಬರಬೇಕು ಎಂದು ಪ್ರಾರ್ಥನೆ ಮಾಡೋಕೆ ಕೂತಾಗ, ತನ್ನ ಸೇವಕನಿಗೆ ಹೋಗಿ ನೋಡ್ಕೊಂಡು ಬಾ, ಮೋಡ ಬಂದಿದ್ಯಾ ಹೋಗಿ ನೋಡು ಎಂದು ಅವನ್ನ 6 ಸಾರಿ 7 ಸಾರಿ ಕಳಿಸಿದಾಗ ಆ ಸೇವಕನು ಹೋಗಿ ಬಂದು ಅವನು ಹೇಳೋದನ್ನ ನಾವು ನೋಡ್ತೀವಿ. ಆ ಸುದ್ದಿಯನ್ನ ಬಂದು ಹೇಳ್ತಾನೆ, ಅಯ್ಯ ಇನ್ನು ಮೋಡ ಬಂದಿಲ್ಲ. ಆ ಸಂದರ್ಭದಲ್ಲಿ ನೋಡುವಾಗ್ಲೂ, ಆ ಕಠಿಣಕರವಾಗಿ ಅವನು ಪ್ರಾರ್ಥಿಸುವಂತ ಆ ಸಂದರ್ಭದಲ್ಲೂ ಕೆಲಸದ ಆಳು ಅವನ ಜೊತೆ ಇದ್ದ. ಅವನು ಪ್ರಾರ್ಥಿಸುವಂತ ವೇಳೆ, ಪಯಣ ಮಾಡುವಂತ ವೇಳೆ, ಎಲ್ಲಾ ಸ್ಥಳಗಳಲ್ಲಿಯೂ, ಆ 450 ಪ್ರವಾದಿಗಳನ್ನ ಕೊಂದಂತ ಎಲ್ಲಾ ಸಂದರ್ಭದಲ್ಲಿಯೂ ಈ ಆಳು ಅವನ ಜೊತೆಗೆ ಇದ್ದ. ಆದ್ರೆ 1 ಅರಸುಗಳು 19ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ನೋಡುವಾಗ, ಆ ಸಂದರ್ಭದಲ್ಲಿ ಆ ಖಿನ್ನತೆಗೆ ಒಳಪಟ್ಟಿದ್ರಿಂದ ಆ ಎಸಿಬೇಲಳು ಅವನನ್ನ ಎದುರಿಸಿ, ನಾಳೆ ಇಷ್ಟೊತ್ತಿಗೆ ನಾನು ನಿನ್ನ ಕೊಲ್ತೀನಿ ಅನ್ನಂತ ಒಂದೇ ಒಂದು ಮಾತು ಅವನ ಕಿವಿಗೆ ಬಿದ್ದಿದ್ರಿಂದ ಭಯಪಟ್ಟು ಅವನು ಏಕಾಂತವಾಗಿ ಹೋಗಿ ಅವನು ಕೂತ್ಕೊಳ್ಳೋದನ್ನ ನೋಡ್ತೀವಿ. ಜೊತೆಯಲ್ಲಿ ಅವನ ಕೆಲಸದ ಆಳಿಲ್ಲ. ಮೊದಲನೇದಾಗಿ ನೋಡ್ತೀವಿ, ಅವನು ತನ್ನ ಎಲ್ಲ ಜೊತೆ ಸಂಗಡಿಗರನ್ನ ಬಿಟ್ಟು ಅವನು ಹೊರಟು ಬಿಟ್ಟ. ಅವನಿರುವಂಥ ಸ್ಥಳವನ್ನ ಬಿಟ್ಟು ಹೊರಟ. ಫಸ್ಟ್ಲಿ, ಪೀಪಲ್ ಹೂ ಆರ್ ಡಿಪ್ರೆಸ್ಡ್, ದೇ ವಿಲ್ ಲೀವ್ ದೇರ್ ಪ್ಲೇಸ್. ಅವ್ರ ಸ್ಥಳವನ್ನ ಬಿಟ್ಟು ಹೋಗ್ತಾರೆ. ಎರಡನೇದಾಗಿ, ಅವರು ಏಕಾಂತವಾಗಿರೋಕೆ ಇಷ್ಟಪಡ್ತಾರೆ. ಸೆಕೆಂಡ್ಲಿ, ದೇ ಲೈಕ್ ಟು ಸ್ಪೆಂಡ್ ಟೈಮ್ ಅಲೋನ್. ಅವ್ರು ಏಕಾಂತವಾಗಿ ಸಮಯವನ್ನ ಕಳೆಯೋಕೆ ಇಷ್ಟಪಡ್ತಾರೆ. ಎಲಿಯನು ಏಕಾಂತವಾಗಿ ಅಲ್ಲಿ ಕೂತು ಅವನು ಮೊರೆ ಇಡ್ತಾನಲ್ವಾ, ದೇವ್ರೆ, ನನ್ನ ಪಿತೃಗಳಿಗಿಂತ ನಾನೇನು ಉತ್ತಮನಲ್ಲ, ನನ್ನನ್ನು ತಗೊಂಡ್ಬಿಡು, ನನಗೆ ಸಾಕಾಯಿತು. ಅನೇಕ ಸಾರಿ ನಾವು ಹೇಳಿದೀವಲ್ವಾ, ನಮ್ಮಲ್ಲಿ ಈ ಸಂದೇಶವನ್ನ ಕೇಳಿಸ್ಕೊಳ್ತಿರುವಂತ ನಮ್ಗಳಿಗೆ ಈ ಪ್ರಶ್ನೆಯನ್ನ ಕೇಳಿದ್ರೆ ಎಷ್ಟು ಸಾರಿ ನೀವು ಹೇಳಿರ್ತೀರಾ, ನನಗೆ ಸಾಕಾಯ್ತು ದೇವ್ರೆ, ನಾನು ತಗೊಂಬಿಡು. ಎಷ್ಟು ಸಾರಿ ನಾವು ಕೇಳಿಲ್ಲ ದೇವ್ರ ಹತ್ರ? ನಾನು ಕೇಳಿದ್ದೀನಿ. ಈ ಸಂದೇಶವನ್ನ ಕೇಳಿಸ್ಕೊಳ್ತಿರುವಂತ ನೀವು ಅನೇಕ ಸಾರಿ ಕೇಳಿರ್ಬೋದು. ಕೆಲವು ಸಾರಿ ಮನೆಯಲ್ಲಿ ಏನಾದರೂ ಜಗಳ ಆದಾಗ ಅಲ್ಲಿ ಒಬ್ರು ಹೇಳ್ತಾರೆ ಏನಂತ, ಜಗಳದ ಸಮಯದಲ್ಲಿ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ದೇ ಇರುವಂತ ಸಮಯದಲ್ಲಿ, ಆ ಕುಟುಂಬದಲ್ಲಿ ಆ ಸಮಯದಲ್ಲಿ ಹೇಳ್ತಾರೆ, ನೀವು ಕೇಳಿಸ್ಕೊಂಡಿರ್ಬೋದು, ನಾನು ಇರೋ ತನಕ ನಿಮಗೆ ಗೊತ್ತಾಗಲ್ಲ, ನಾನು ಹೋದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ಕೇಳಿದಿರಾ ಅಲ್ವಾ? ನಾನು ಇರೋವರೆಗೂ ನಿಮಗೆ ಗೊತ್ತಾಗಲ್ಲ, ನಾನು ಸತ್ ಹೋದ್ಮೇಲೆ ನಿಮಗದು ಗೊತ್ತಾಗತ್ತೆ. ಏನು ಅರ್ಥ ಗೊತ್ತಾ? ಅದು ಅವ್ರಿಗೆ ಇರಕ್ಕೆ ಇಷ್ಟ ಇಲ್ಲ, ಸತ್ತೋಗ್ಬೇಕು. ಎಲಿಯನು ಅದನ್ನೇ ಅವನು ಪ್ರಾರ್ಥಿಸ್ದ, ನನಗೆ ಸಾಕಾಯ್ತು. ನಾವು ಯಾರು ಹೋಗಿ ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ, ಯಾರು ನಮ್ಮನ್ನೇ ನಾವು ಕೊಂದಾಕೊಳ್ಳಲ್ಲ. ಆದ್ರೆ ನಾವು ದೇವ್ರ ಹತ್ರ ಕೇಳ್ತೀವಿ ಎಲಿಯನಂತೆ ಅಲ್ವಾ, ದೇವ್ರೆ ನನ್ಗೆ ಸಾಕಾಯ್ತು, ನನ್ನನ್ನು ತಗೊಂಬಿಡು ಅಂತ ನಾವು ಕೇಳ್ತೀವಲ್ವಾ. ಎಲಿಯನು ಅದೇ ಥರ, ದೇವ್ರೆ ನನಗೆ ಸಾಕಾಯ್ತು, ನನಗೆ ತಗೊಂಬಿಡು ಅಂತ ಅವನು ಕೇಳ್ತಾನೆ. ಅದೇ ಪ್ರಕಾರವಾಗಿ ಮೂರನೇದಾಗಿ ನಾನು ಹೇಳೋಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಪೀಪಲ್ ಹೂ ಆರ್ ಡಿಪ್ರೆಸ್ಡ್ ವಿಲ್ ಮೇಕ್ ದೇರ್ ಲಾಸ್ಟ್ ಪ್ರಯರ್ಸ್. ಈ ಖಿನ್ನತೆಗೆ ಒಳಪಟ್ಟವರು ಅವರು ಕೊನೆ ಪ್ರಾರ್ಥನೆ ಮಾಡ್ತಾರೆ. ಯಾವಾಗಲೂ ಒಂದು ಬ್ರದರು ನನ್ನ ಮೀಟ್ ಮಾಡೋಕೆ ಬರುವಾಗ ಅವ್ರು ಹೇಳೋರು, ಬ್ರದರ್, ನಾನು ಇವತ್ತು ಡಿಸೈಡ್ ಮಾಡಿಬಿಟ್ಟಿದ್ದೀನಿ, ಇವತ್ತು ಕೊನೆ ಪ್ರಾರ್ಥನೆ ನಾನು ಮಾಡಿದೆ ಮನೆಯಿಂದ ಆಚೆ ಬರುವಾಗ. ಅವ್ರ ಕುಟುಂಬದಲ್ಲಿ ಅನೇಕ ತೊಂದರೆ ಇದೆ. ಅವರು ಅವತ್ತೊಂದು ದಿನ ಭೇಟಿ ಮಾಡುವಾಗ, ನನ್ನನ್ನು ಭೇಟಿ ಮಾಡೋಕೆ ಬರೋಂಥ ಸಮಯದಲ್ಲಿ ಅವ್ರು ಹೇಳೋರು, ಬ್ರದರ್, ಇವತ್ತು ನಾನು ಕಡೆ ಪ್ರಾರ್ಥನೆ ಮಾಡಿಬಿಟ್ಟಿದ್ದೀನಿ ದೇವ್ರ ಹತ್ರ, ದೇವ್ರೆ ಇವತ್ತೇ ನನ್ನ ಜೀವನದ ಕಡೇ ದಿನವಾಗಿರಬೇಕು, ನನ್ನನ್ನು ತಗೊಂಡ್ಬಿಡು ಇವತ್ತು. ಪೀಪಲ್ ಹೂ ಆರ್ ಡಿಪ್ರೆಸ್ಡ್ ವಿಲ್ ಆಲ್ವೇಸ್ ಮೇಕ್ ದರ್ ಲಾಸ್ಟ್ ಪ್ರಯರ್. ದೇವ್ರೆ ನಾನು ತಗೊಂಡ್ಬಿಡು ಸಾಕು. ಎಲಿಯನು ಅದೇ ಥರನೇ ಖಿನ್ನತೆಗೊಳಗಾಗಿ, ದೇವ್ರೆ ನಾನು ತಗೊಂಡ್ಬಿಡು ಅಂತ ಕಡೇ ಪ್ರಾರ್ಥನೆನೇ ಅಂತ ಅನ್ಕೊಂಡು, ಅವನ ಕಡೇ ಪ್ರಾರ್ಥನೆಗೆ ನನ್ನ ಜೀವನ ಮುಗ್ದೋಗುತ್ತೆ ಅಂತ ಅನ್ಕೊಂಡು ಆ ಕಡೇ ಪ್ರಾರ್ಥನೆ ಮಾಡ್ದ. ನಾವು ಅದೇ ಥರ ಮಾಡ್ತೀವಲ್ವಾ, ದೇವ್ರೆ ನಾನು ತಗೊಂಡ್ಬಿಡು, ನಮ್ಮ ಕಡೇ ಪ್ರಾರ್ಥನೆಯಾಗಿ ಇರ್ತೀವಿ ನಾವು. ಇದೇ ನನ್ನ ಕಡೇ ಪ್ರಾರ್ಥನೆ, ಇನ್ಮೇಲೆ ನಾನು ಪ್ರಾರ್ಥನೆ ಮಾಡೋಕೆ ನಾನು ಜೀವಂತವಾಗಿರಲ್ಲ, ದೇವ್ರು ನಾನು ತಗೊಂಡ್ಬಿಡ್ತಾನೆ, ಇದನ್ನೇ ನಾವು ಅನ್ಕೊಂಡಿರ್ತೀವಿ. ಆದರೆ ಅದು ದೇವರ ಕಾರ್ಯವಾಗಿರಲ್ಲ. ಹಲ್ಲೆಲೂಯಾ. He prayed that he should die. ಅವನು ಸಾಯ್ಬೇಕು ಅಂತ ಪ್ರಾರ್ಥಿಸ್ದ. ಹಲ್ಲೆಲೂಯಾ. ಆದರೆ ಒಂದನ್ನು ಚೆನ್ನಾಗಿ ತಿಳ್ಕೊಳ್ಳಿ ದೇವರ ಮಕ್ಕಳೇ, ನಾವು ಈ ಖಿನ್ನತೆಗೆ ಒಳಪಟ್ಟಂಥ ಸಮಯದಲ್ಲಿ ನಾವು ಹೇಗೆ ರಿಯಾಕ್ಟ್ ಮಾಡಿ ಹೇಗೆಲ್ಲ ಪ್ರೇಯರ್ ಮಾಡ್ತೀವೋ ಅಂಥವುಗಳಿಗೆಲ್ಲ ದೇವರು ತಕ್ಷಣ ಉತ್ತರ ಕೊಡಲ್ಲ. ತಕ್ಷಣ ದೇವರು ಆ ಪ್ರಾರ್ಥನೆಗಳಿಗೆ ತಕ್ಕಂಥ ರೀತಿ ಕೆಲಸ ಮಾಡಲ್ಲ. ಯಾಕಂತ ಹೇಳಿದ್ರೆ ದೇವರು
ಟೈಮ್ ಟೇಬಲೇ ಬೇರೆ, ದೇವ್ರ ಸಮಯ ವೇಳಾಪಟ್ಟಿನೇ ಬೇರೆ, ದೇವ್ರ ಕಾರ್ಯ ಮಾಡುವಂಥ ರೀತಿನೇ ವ್ಯತ್ಯಾಸವಾಗಿರುತ್ತೆ. ನಮಗೆ ಅದು ಖಿನ್ನತೆ ಅಂತ ಅನಿಸ್ತಿರುತ್ತೆ. ಆದರೆ ಆ ಸಮಯ ಸಂದರ್ಭದಲ್ಲಿ ದೇವರಿಗೆ ನಮ್ಮನ್ನೇ ನಾವು ಒಪ್ಪಿಸ್ಕೊಟ್ಟಾಗ ದೇವರು ಒಂದು ಕೆಲವು ವಿಷಯವನ್ನ ನಮಗೆ ತಿಳಿಸ್ತಾ ಇರ್ತಾನೆ. ಇಮ್ಮಿಡಿಯೇಟ್ ಆಗಿ ನಮಗೆ ಅದರಿಂದ ಹೊರಗಡೆ ಬರೋಕೆ ದಾರಿ ಇಲ್ಲದೆ ಇರ್ಬೋದು, ಆದರೆ ಖಂಡಿತವಾಗ್ಲೂ ಅದರಿಂದ ಹೊರಗಡೆ ಬರೋಕೆ ದಾರಿ ದೇವರು ಸಿದ್ಧ ಮಾಡ್ತಿರ್ತಾನೆ. ಅದನ್ನೇ ನಾವು ಎಲಿಯನ ಜೀವನದಲ್ಲಿ ನಾವು ನೋಡ್ತೀವಿ. 4ನೇದಾಗಿ, ಪೀಪಲ್ ಹೂ ಗೆಟ್ ಡಿಪ್ರೆಸ್ಡ್ ದೇ ಲೇ ಡೌನ್, ದೇ ಲೇ ಬ್ಯಾಕ್. ಅವರು ಮಲ್ಕೊಳ್ಳೋಕೆ ಇಷ್ಟಪಡ್ತಾರೆ. ತುಂಬಾ ಹೆಚ್ಚೆಚ್ಚಾಗಿ ಪ್ರಯಾಣ ಮಾಡ್ತಲೇ ಇದ್ದಂಥ ವ್ಯಕ್ತಿ ಇವನು ಎಲ್ಲೂ ರೆಸ್ಟೇ ತಗೊಳ್ಳಿಲ್ಲ. ದ ಪರ್ಸನ್ ಹೂ ನೆವರ್ ಟುಕ್ ರೆಸ್ಟ್ ಇನ್ ಹಿಸ್ ಲೈಫ್ ಟೈಮ್, ಆಫ್ಟರ್ he heard the word from Jezebel, he went and lay down. Bible says ಅವನು ಹೋಗಿ ಮಲಗಿಕೊಂಡನು. ಪ್ರಾರ್ಥನೆ ಮಾಡಿದ ತಕ್ಷಣ ಅವನು ಮಲಗಿಕೊಂಡನು. ಎಲ್ಲೂ ನಿಲ್ದೇ ಇರುವಂತ ವ್ಯಕ್ತಿ ಇಲ್ಲಿ ಅವನು ಮಲಗೋಕೆ ಪ್ರಾರಂಭಿಸ್ದ ಅಂತ ನಾವು ನೋಡ್ತೀವಿ. ಎಲ್ಲೂ ಯಾವ ಸ್ಥಳದಲ್ಲೂ ನಿಲ್ಲದೆ ಅವನು ಪ್ರಯಾಣ ಮಾಡ್ತಲೇ ಇದ್ದ. ಅವನು ಎಲ್ಲಿ ಇರ್ತಾನೆ ಅನ್ನೋದೇ ಗೊತ್ತಾಗಲ್ಲ. ಎಲಿಯನು ಒಂದು ಕಡೆ ಇಲ್ಲಿದ್ರೆ ಮತ್ತೊಂದು ಕಡೆ, ಮತ್ತೊಂದು ಸಮಯ ಸಂದರ್ಭದಲ್ಲಿ ಮತ್ತೊಂದು ಕಡೆ ಇರ್ತಾ ಇದ್ದ. ಅಷ್ಟು ವೇಗವಾಗಿ ಒಂದು ಕಡೆ ನಾವು ನೋಡ್ತೀವಿ, ಆಹಾಬನ ರಥಕ್ಕಿಂತಲೂ ವೇಗವಾಗಿ ಅವನು ಪ್ರಯಾಣ ಮಾಡ್ದ ಅಂತ ನಾವು ನೋಡ್ತೀವಿ. ಅಷ್ಟು ವೇಗವಾಗಿ, ಅಷ್ಟು ಬೇಗನೆ ಪ್ರಯಾಣ ಮಾಡ್ತಿದ್ದಂಥ ಈ ದೇವ ಸೇವಕನು ಈ ಸ್ಥಳದಲ್ಲಿ ನೋಡ್ತೀವಿ. 4ನೇದು, ಪೀಪಲ್ ಹೂ ಗೆಟ್ ಡಿಪ್ರೆಸ್ಡ್ ದೇ ಲೇ ಡೌನ್. ಮೊದಲನೇದಾಗಿ ನಾನು ಹೇಳಿದೆ, ಪೀಪಲ್ ಹೂ ಆರ್ ಡಿಪ್ರೆಸ್ಡ್ ವಿಲ್ ಲೀವ್ ದೇರ್ ಪ್ಲೇಸ್. ಖಿನ್ನತೆಗೆ ಒಳಪಟ್ಟವರು ಅವರು ತಮ್ಮ ಸ್ಥಳವನ್ನ ಬಿಟ್ಟು ಹೋಗ್ತಾರೆ. ಅವ್ರ ಮನೆಯಲ್ಲಿ, ಅವ್ರ ಕೆಲಸ ಮಾಡುವಂಥ ಸ್ಥಳದಲ್ಲಿ, ಅವ್ರು ಇರುವಂಥ ಸಭೆಯಲ್ಲಿ ಅವ್ರು ಇರೋಕೆ ಇಷ್ಟಪಡಲ್ಲ. ಯಾವಾಗಲೂ ಅವ್ರು ಬೇಗನೆ ಆ ಸ್ಥಳ ಖಾಲಿ ಮಾಡಿ ಬೇರೆ ಕಡೆ ಹೋಗೋಕೆ ಇಷ್ಟಪಡ್ತಾರೆ. 2ನೇದು, ಪೀಪಲ್ ಹೂ ಆರ್ ಡಿಪ್ರೆಸ್ಡ್ ದೇ ವಿಲ್ ಪ್ರಿಫರ್ ಟು ಬಿ ಲೋನ್ಲಿ. ಅವರು ಏಕಾಂತವಾಗಿ, ಖಿನ್ನತೆಗೆ ಒಳಪಟ್ಟವರು ಅವರು ಏಕಾಂತವಾಗಿ ಇರಬೇಕು ಅಂತ ಬಯಸ್ತಾರೆ. ಎಲಿಯನು ಅವನು ತನ್ನ ಕೆಲಸದ ಆಳನ್ನ ಬಿಟ್ಟು ಏಕಾಂತವಾಗಿರೋಕ್ಕಾಗಿ ಹೊರಟ. 3ನೇದಾಗಿ, ಪೀಪಲ್ ಹೂ ಆರ್ ಡಿಪ್ರೆಸ್ಡ್ ವಿಲ್ ಮೇಕ್ ಆಲ್ವೇಸ್ ದೇರ್ ಲಾಸ್ಟ್ ಪ್ರೇಯರ್. ಯಾವಾಗಲೂ ಖಿನ್ನತೆಗೆ ಒಳಪಟ್ಟವರು ಅವ್ರು ಯಾವಾಗಲೂ ಕಡೆ ಪ್ರಾರ್ಥನೆಯನ್ನೇ ನಾ ಮಾಡ್ತಿದ್ದೀನಿ, ಇವತ್ತು ನನ್ನ ಜೀವನ ಮುಗಿದೋಯ್ತು, ನಾನು ಸತ್ತೋಗ್ತೀನಿ ಅಂತ ಅನ್ಕೊಂಡು ಅವ್ರು ಮಾಡುವಂಥ ಪ್ರಾರ್ಥನೆ ಆಗಿರುತ್ತೆ. ಕಡೆ ಪ್ರಾರ್ಥನೆ ಅಂತ ಅನ್ಕೊಂಡಿರ್ತಾರೆ. 4ನೇದು, ಪೀಪಲ್ ಹೂ ಆರ್ ಡಿಪ್ರೆಸ್ಡ್ ದೇ ಲೇ ಡೌನ್ ದೇ ಲೇ ಬ್ಯಾಕ್. ಅವರು ಹೋಗಿ ಮಲಗಿಕೊಳ್ತಾರೆ. ಎಲಿಯನು ಅವನು ಪ್ರಾರ್ಥನೆ ಮಾಡಿದ ನಂತರ ಅವನು ಮಲಗಿಕೊಂಡ. ಇಲ್ಲಿ ನಾವು ನೋಡ್ತೀವಿ, ಈ 4 ವಿಷಯಗಳು ಅವನ್ನ ಎಷ್ಟರ ಮಟ್ಟಕ್ಕೆ ಕಾಡ್ತು. ಆದ್ರೆ ಎಲಿಯನಲ್ಲಿ ಇನ್ನೊಂದು ಅದ್ಭುತವಾದಂಥ ಒಂದು ವಿಷಯ ಏನು ಗೊತ್ತಾ? ಆದರೆ ಇಂಥ ಒಂದು ಸಮಯ ಸಂದರ್ಭದಲ್ಲಿಯೂ ಅವನು ಪ್ರಾರ್ಥನೆ ಮಾಡಿದ ಬಳಿಕ ಚೆನ್ನಾಗಿ ತಿಳ್ಕೊಳ್ರಿ, ದೇವರ ಪ್ರಾರ್ಥನೆ ಮಾಡಿದ ತಕ್ಷಣ ದೇವರ ಆನ್ಸರ್ ಮಾಡುವಂಥ ವಿಧಾನ, ರೀತಿನೇ ಬೇರೆಯಾಗಿರುತ್ತೆ. ದೇವರ ಆನ್ಸರ್ ಮಾಡುವಂಥ ಸ್ಟೈಲೇ ಬೇರೆ. ಇಲ್ಲಿ ನೋಡ್ರಿ, ಎಲಿಯನು ಇಷ್ಟೆಲ್ಲ ನೋವು, ಸಂಕಟವನ್ನ ತನ್ನ ಹೃದಯದಲ್ಲಿ ಇಟ್ಕೊಂಡು ಭಯದಿಂದ, ಗಾಬರಿಯಿಂದ ಓಡೋಗಿ ತನ್ನ ಜೀವನ ಕಾಪಾಡ್ಕೊಳ್ಳೋಕೆ ಅವನೆಲ್ಲೋ ಬೆರ್ಷಿಬಾ ಅನ್ನುವಂಥ ಸ್ಥಳದಲ್ಲಿ ಒಂದು ಮರದ ಕೆಳಗೆ ಕೂತು ಅವನು ಅಳುತ್ತಾ ಪ್ರಾರ್ಥಿಸ್ತಿದ್ದಾನೆ. ಇಂಥ ಸಂದರ್ಭದಲ್ಲಿ ದೇವರು ಅವನಿಗೆ ಉತ್ತರ ಕೊಡೋದೇ ಒಂದು ರೀತಿ ವ್ಯತ್ಯಾಸವಾಗಿದೆ. 4 things Elijah did to come out of depression. ಈ ಖಿನ್ನತೆಯಿಂದ ಹೊರಗಡೆ ಬರೋಕೆ ಎಲಿಯನು 4 ಕಾರ್ಯವನ್ನ ಮಾಡ್ದ. ಈ ಖಿನ್ನತೆಯಿಂದ ಹೊರಗಡೆ ಬರೋಕೆ ನೋಡ್ರಿ, ಒಂದು ವೇಳೆ ಬೇರೆ ಯಾರಾದ್ರೂ ಆಗಿದ್ರೆ ಆ ಯೆಜೆಬೇಲಳಿಗೆ ಸರೆಂಡರ್ ಮಾಡಿಬಿಡ್ತಾ ಇದ್ರು, ಇಲ್ಲಾಂದ್ರೆ ಸೂಸೈಡ್ ಮಾಡ್ಕೊಳ್ತಾ ಇದ್ರು, ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ರು. ಆದರೆ ಈ ದೇವ ಸೇವಕನು ಎಲಿಯನು ದೇವರಿಂದ ನಡೆಸಲ್ಪಡುವಂಥ ವ್ಯಕ್ತಿ. ಅವನು ಈ 4 ಸಂಗತಿಗಳನ್ನ ಮಾಡ್ದ. ಟು ಕಮ್ ಔಟ್ ಆಫ್ ಹಿಸ್ ಡಿಪ್ರೆಷನ್ he did 4 things. ಅದರಲ್ಲಿ ಮೊದಲನೇದು ಏನಂತ ಹೇಳಿದ್ರೆ, he fell into the hands of God. ಅವನು ದೇವರ ಕೈಗಳಲ್ಲಿ ತನ್ನನ್ನೇ ತಾನು ಒಪ್ಪಿಸ್ಬಿಟ್ನು. ಪರಿಸ್ಥಿತಿಗಳ ಕೈಗೆ ಒಪ್ಪಿಸ್ಲಿಲ್ಲ. ನನಗೆ ಸ್ವಂತ ಬುದ್ಧಿ ಇದೆ, ನಾನು ಇದರಿಂದ ಹೇಗೆ ಹೊರಗಡೆ ಬರಬೇಕು ನನಗೆ ಗೊತ್ತು ಅನ್ನುವಂಥ ಅಹಂಭಾವ, ಗರ್ವದಿಂದ ಅವನು ಇಷ್ಟ ಬಂದಾಗ ನಡಿಲಿಲ್ಲ. ಆದರೆ ಅಲ್ಲಿ ವಾಕ್ಯ ಹೇಳುತ್ತೆ, ಈ ಫೆಲ್ ಇನ್ ಟು ದ ಹ್ಯಾಂಡ್ಸ್ ಆಫ್ ಗಾಡ್. ದೇವರ ಕೈಗಳಿಗೆ ಅವನು ಒಪ್ಪಿಸ್ಕೊಟ್ಟು ಪ್ರಾರ್ಥನೆಗೆ 19ನೇ ಅಧ್ಯಾಯ 1ನೇ ವಾಕ್ಯದಿಂದ ನೋಡುವಾಗ ಆ ಸುದ್ದಿ ಅವನ ಕಿವಿಗೆ ಬಿದ್ದಿದ ತಕ್ಷಣ ಅವನು ಪ್ರಾರ್ಥಿಸುವುದಕ್ಕೆ ಹೊರಟನು. ಪ್ರೇಯಿಂಗ್ ದಟ್ ಶೋಸ್ ಈಸ್ ಸರೆಂಡರಿಂಗ್ ಹಿಮ್ಸೆಲ್ಫ್ ಇನ್ ಟು ದ ಹ್ಯಾಂಡ್ಸ್ ಆಫ್ ಗಾಡ್. ಪ್ರಾರ್ಥನೆ ಮಾಡ್ತಿರೋದು ಯಾವುದನ್ನ ತೋರಿಸುತ್ತೆ ಅಂತ ಹೇಳಿದ್ರೆ, ತನ್ನನ್ನೇ ತಾನು ದೇವರ ಕೈಗಳಿಗೆ ಅವನು ಒಪ್ಪಿಸ್ಕೊಡ್ತಿರೋದನ್ನ ನಾವು ನೋಡ್ತೀವಿ. ಈ ಫೆಲ್ ಇನ್ ಟು ದ ಹ್ಯಾಂಡ್ಸ್ ಆಫ್ ಗಾಡ್. ಅನೇಕ ಸಮಯ ಕಷ್ಟಕರವಾದ ಸಮಯವನ್ನು ನಾವು ದಾಟುವಾಗ ಮನುಷ್ಯರ ಕೈಗೆ ಒಪ್ಪಿಸ್ಕೊಡೋದಕ್ಕೆ ಬದಲಾಗಿ ನಾವು ದೇವರ ಕೈಗಳಿಗೆ ನಮ್ಮನ್ನು ಒಪ್ಪಿಸ್ಕೊಟ್ಬಿಡ್ಬೇಕು.
ಯಾಕಂತ ಹೇಳಿದ್ರೆ ಮನುಷ್ಯರು ಕರುಣೆ ತೋರಿಸ್ತಾರೋ ಏನೋ ಗೊತ್ತಾಗಲ್ಲ, ಆದರೆ ದೇವರು ಕರುಣೆ ತೋರಿಸ್ತಾನೆ. ಯಾಕಂತ ಹೇಳಿದ್ರೆ ಆತನು ಕರುಣೆಯುಳ್ಳವನು. ದೇವರ ವಾಕ್ಯ ಹೇಳ್ತದೆ, ದೇವರು ಕರುಣೆಯುಳ್ಳವನು, ಆತನು ಮನ ಮರುಗುವ ದೇವರು, ಅನುಕಂಪ ತೋರಿಸುವ ದೇವರು. ಹಲ್ಲೆಲೂಯಾ. ಅವನು ಮೊದಲನೇದಾಗಿ ಮಾಡಿದ್ದೇನಂತ ಹೇಳಿದ್ರೆ, ಈ ಖಿನ್ನತೆಯಿಂದ ಹೊರಗಡೆ ಬರೋಕೆ ಪ್ರಾರ್ಥಿಸುವುದಕ್ಕೆ ಒಪ್ಪಿಸಿಕೊಟ್ಟ. ತಪ್ಪಾದಂಥ ತೀರ್ಮಾನ ತೆಗೆದು ಅವನು ಊರು ಬಿಟ್ಟು ಓಡಲಿಲ್ಲ, ಅವನು ಆತ್ಮಹತ್ಯೆ ಮಾಡಿಕೊಳ್ಳಿಲ್ಲ, ಇಲ್ಲ ಆ ಯೆಜೆಬೆಲ್ ರಾಣಿಗೆ ತನ್ನನ್ನೇ ಒಪ್ಪಿಸ್ಕೊಡ್ಲಿಲ್ಲ. ಆದರೆ ಅವನು ಪ್ರಾರ್ಥಿಸುವುದಕ್ಕಾಗಿ ಹೊರಟನು. ಪ್ರಾರ್ಥಿಸುವುದು ಯಾವುದನ್ನ ತೋರಿಸುತ್ತೆ ಅಂತ ಹೇಳಿದ್ರೆ, ತನ್ನನ್ನೇ ತಾನು ದೇವರ ಕೈಗಳಿಗೆ ಒಪ್ಪಿಸಿಕೊಡೋದನ್ನ ತೋರಿಸುತ್ತೆ. ಎರಡನೇದಾಗಿ ನೋಡುವಾಗ, ಈ ಡಿಂಟ್ ಮೇಕ್ ಫಾಲ್ಸ್ ಪ್ರೇಯರ್. ಎರಡನೇದಾಗಿ ನೋಡುವಾಗ ಅವನು ತಪ್ಪಾದ ಪ್ರಾರ್ಥನೆಗಳನ್ನ ಮಾಡಲಿಲ್ಲ. ಕೆಲವು ಸಾರಿ ನಾವು ತಪ್ಪಾದ ಪ್ರಾರ್ಥನೆ ಮಾಡ್ತೀವಲ್ವಾ, ದೇವ್ರೆ ಅವರಿಂದ ನನಗೆ ಇಷ್ಟೊಂದು ನೋವಾಗ್ತಾ ಇದೆ, ಇವರಿಂದ ನನಗೆ ಇಷ್ಟೊಂದು ಸಂಕಟ ಆಗ್ತಾ ಇದೆ. ನಾವು ಕೆಲವು ಸಾರಿ ಒಳ್ಳೇದನ್ನು ಪ್ರಾರ್ಥನೆ ಮಾಡ್ತೀವಿ, ಪ್ರಾರ್ಥನೆ ಮಾಡಿದ್ರು ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಆ ಸೇಡಿಗೆ ಸೇಡು ತೀರಿಸ್ಕೊಳ್ಬೇಕು, ಮೊಯ್ಯಿಗೆ ಮೊಯ್ ತೀರಿಸ್ಬೇಕು, ನಾವು ಯಾಕೆ ಅವ್ರನ್ನ ಬಿಡಬೇಕು ಅಂತ ನಾವು ಕೇಳ್ತೀವಲ್ವಾ. ಆದರೆ ಇಲ್ಲಿ ನೋಡ್ರಿ, ಎಲಿಯನು ಅವನು ತಪ್ಪಾದ ಪ್ರಾರ್ಥನೆಗಳನ್ನ ಮಾಡಲಿಲ್ಲ. ಯೇಸು ಸ್ವಾಮಿ ಯಾವ ರೀತಿ ಆ ಗೆತ್ಸೆಮೆನ್ ತೋಟದಲ್ಲಿ ಕೂತು ಪ್ರಾರ್ಥಿಸುವಾಗ ಯೇಸು ಸ್ವಾಮಿ ಹೀಗಂತ ಪ್ರಾರ್ಥಿಸಿದ್ರು. ಹೇಗೆ ಮಾಡಿದ್ರು? ದೇವ್ರೆ, ಇದು ನಿನ್ನ ಚಿತ್ತವಾದರೆ ಈ ಪಾತ್ರೆ ನನ್ನಿಂದ ತೊಲಗಿ ಹೋಗ್ಲಿ, ಆದರೂ ನನ್ನ ಚಿತ್ತವಲ್ಲ, ನಿನ್ನ ಚಿತ್ತವೇ ನೆರವೇರಲಿ. ಅಲ್ಲಿ ನೋಡಿ, ಯೇಸು ಸ್ವಾಮಿ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಆ ಗೆತ್ಸೆಮೆನ್ ತೋಟದಲ್ಲಿ ಪ್ರಾರ್ಥಿಸ್ತಿದ್ದಾನೆ. ಮನಸ್ಸಲ್ಲಿ ಆ ನೋವು ನಾಳೆ ಬೆಳಗ್ಗೆ ಅನುಭವಿಸ್ಬೇಕಲ್ಲ ಅನ್ನುವಂಥ ನೋವನ್ನ ಎದುರು ನೋಡುವಾಗ, ಆ ನೋವನ್ನ ನೆನೆಸ್ಕೊಳ್ವಾಗ ಆತನ ಹೇಳ್ತಾನೆ, ದೇವ್ರೆ ಈ ಪಾತ್ರೆ ನಿನ್ನ ಚಿತ್ತವಾದರೆ ನನ್ನಿಂದ ತೆಗೆದಾಕು, ಆದರೂ ನನ್ನ ಚಿತ್ತವಲ್ಲ, ನಿನ್ನ ಚಿತ್ತವೇ ನೆರವೇರಲಿ. ಅಲ್ಲಿ ಗಮನಿಸಿ ನೋಡ್ರಿ, ಮನಸ್ಸಲ್ಲಿ ಒಂದು, ಬಾಯಲ್ಲಿ ಒಂದು ಅನೇಕ ಸಾರಿ ನಾವು ಪ್ರಾರ್ಥನೆ ಮಾಡ್ತೀವಿ. ಮನಸ್ಸಲ್ಲಿ ಅವ್ರು ಕೇಡಾಗಬೇಕು, ನಮಗೀಗ ಮಾಡಿಬಿಟ್ರಲ್ಲ, ಅವ್ರು ನಾಶವಾಗ್ಬಿಡ್ಬೇಕು ಅಂತ ನಾವು ಮನಸ್ಸಲ್ಲಿ ಅಂದ್ಕೊಂಡ್ರು, ಬಾಯಲ್ಲಿ ದೇವರೇ ಅವ್ರನ್ನ ಆಶೀರ್ವದಿಸು ಅಂತ ನಾವು ಮಾಡ್ತೀವಿ ಪ್ರಾರ್ಥನೆ. ಆದರೆ ದೇವರಿಗೆಲ್ಲವೂ ಚೆನ್ನಾಗಿ ತಿಳಿದಿದೆ, ನಾವು ತಪ್ಪಾದಂಥ ಯೋಚನೆಯಲ್ಲಿ, ತಪ್ಪಾದಂಥ ಮನಸ್ಸಲ್ಲಿ ನಾವು ಪ್ರಾರ್ಥನೆ ಮಾಡ್ತಿದ್ದೀವ, ಇಲ್ಲ ಸರಿಯಾದ ಪ್ರಾರ್ಥನೆ ನಾವು ಮಾಡ್ತಿದ್ದೀವ ಅಂತ. ಯಾಕಂತ ಹೇಳಿದ್ರೆ, ಒಂದು ಯೋಹನ ಪುಸ್ತಕ ನೋಡ್ತೀವಿ, ಆತನ ಚಿತ್ತಕ್ಕನುಸಾರವಾಗಿ ಪ್ರಾರ್ಥಿಸುವಾಗ ದೇವರು ಆ ಪ್ರಾರ್ಥನೆಗೆ ಉತ್ತರ ದಯಪಾಲಿಸುವನು. ಅದೇ ಪ್ರಕಾರವಾಗಿ ಎಲಿಯನು ತಪ್ಪಾದ ಪ್ರಾರ್ಥನೆಯನ್ನು ಅವನು ಮಾಡಲಿಲ್ಲ. ಈ ಡಿಂಟ್ ಮೇಕ್ ಫಾಲ್ಸ್ ಪ್ರೇಯರ್. ಅವನು ತಪ್ಪಾದ ಪ್ರಾರ್ಥನೆಗಳನ್ನ ಮಾಡಲಿಲ್ಲ, ಅವನು ಸರಿಯಾದ ಪ್ರಾರ್ಥನೆ ಮಾಡ್ದ. ನಾವು ಅಷ್ಟೇ ಈ ಎಲಿಯನ ಜೀವನದಿಂದ ಕಲಿಬೇಕಾದಂಥ ವಿಷಯ ಅನೇಕವಿದೆ. ಮೊದಲನೇದಾಗಿ, ಆ ಖಿನ್ನತೆ ಎಂಬುದು ನಮಗೆ ಆವರಿಸುವಾಗ ನಾವು ದೇವರ ಕೈಗಳಲ್ಲಿ ನಮ್ಮನ್ನೇ ನಾವು ಸರೆಂಡರ್ ಮಾಡಿಬಿಡಬೇಕು. ಎರಡನೇದಾಗಿ, ನಮ್ಮ ಪ್ರಾರ್ಥನೆ ತಪ್ಪಾಗಿರಬಾರ್ದು. ಎಲಿಯನ ಪ್ರಾರ್ಥನೆ, ದೇವರೇ ಯೆಜೆಬೆಲ್ನ ನೀನು ನಾಶ ಮಾಡಿಬಿಡು, ಕೊಂದಾಕ್ಬಿಡು ಅಂತ ಅವನು ಪ್ರಾರ್ಥಿಸ್ಲಿಲ್ಲ. ಯೆಜೆಬೆಲಳ ಬಗ್ಗೆ ಅವನು ಸೇಡಿಗೆ ಸೇಡು ತೀರಿಸ್ಕೊಳ್ಳುವಂಥ ಪ್ರಾರ್ಥನೆ ಅವನು ಮಾಡಲಿಲ್ಲ. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ನೋಡ್ತೀವಿ, ಯೇಸು ಸ್ವಾಮಿ ಹೇಳ್ತಾನೆ, ನೀನು ಪ್ರಾರ್ಥನೆ ಮಾಡುವುದಕ್ಕೆ ಹೊರಟಾಗ, ನೀನು ಕಾಣಿಕೆ ಕೊಡುವುದಕ್ಕೆ ಹೊರಟಾಗ, ನಿನಗೆ ಒಬ್ಬರ ಮೇಲೆ ಏನಾದರೂ ಕಹಿ ಭಾವನೆ ಒಳಗಿದ್ರೆ, ಒಬ್ಬರ ಮೇಲೆ ನಿನಗೇನಾದ್ರೂ ಕೆಟ್ಟ ಆಲೋಚನೆಗಳಿದ್ರೆ, ಒಬ್ಬರ ಮೇಲೆ ಜಗಳ ಮಾಡುವಂಥ ಆಲೋಚನೆ ನಿನ್ನಲ್ಲಿದ್ರೆ, ಹೋಗಿ ಅದನ್ನು ಸರಿಪಡಿಸ್ಕೊಂಡು ಬಂದು ಆಮೇಲೆ ಆಲಯಕ್ಕೆ ಬಂದು ನಿನ್ನ ಕಾಣಿಕೆಯನ್ನು ಅರ್ಪಿಸು ಅಂತ ನಾವು ನೋಡ್ತೀವಿ. ಅದರ ಅರ್ಥ ಏನು? ಆ ತಪ್ಪಾದಂಥ ಯೋಚನೆಗಳಿಂದ ನಾವು ಪ್ರಾರ್ಥನೆ ಮಾಡಬಾರ್ದು, ತಪ್ಪಾದ ಪ್ರಾರ್ಥನೆಗಳನ್ನು ನಾವು ಮಾಡಬಾರ್ದು. ಯಾಕಂತ ಹೇಳಿದ್ರೆ ಅದಕ್ಕೆ ಉತ್ತರ ಸಿಗಲ್ಲ. ಮೂರನೇದಾಗಿ, ಈ ರಿಸೀವ್ಡ್ ಗಾಡ್ಸ್ ಪ್ರೊವಿಷನ್. ಅವನು ದೇವರಿಂದ ದೈವ ಸಾಮಗ್ರಿಗಳನ್ನು ಹೊಂದ್ಕೊಂಡ, ದೇವರಿಂದ ಆಹಾರವನ್ನು ಹೊಂದ್ಕೊಂಡ. ಅಲ್ಲಿ ನೋಡ್ರಿ, ದೇವದೂತನು ಅವನು ಬಂದು ಆ ಪ್ರಾರ್ಥನೆ ಮಾಡಿ ಅವನು ಮಲಗಿಬಿಟ್ಟ ಅಂತ ನಾವು ನೋಡ್ತೀವಿ. ಅವನು ಪ್ರಾರ್ಥನೆ ಮಾಡಿ ಮಲಗಿದ ತಕ್ಷಣ ದೇವದೂತನು ಬಂದು ಎಬ್ಬರಿಸಿ ಅವನಿಗೆ ಆಹಾರವನ್ನು ಕೊಡ್ತಾನೆ. ಅವನು ಆ ಭಯದಲ್ಲಿ ನನಗೆ ಆಹಾರ ಬೇಡ ಅಂತ ಹೇಳಿರ್ಬೋದಾಗಿತ್ತು, ಆದರೆ ಅವನು ಎಲಿಯನು ಆಹಾರ ಬೇಡ ಅಂತ ಹೇಳಲಿಲ್ಲ. ದೇವದೂತನು ಬಂದು ಆಹಾರವನ್ನು ಕೊಟ್ಟಾಗ, ತಗೋ ಎಲಿಯನೇ, ಇದನ್ನು ತಿನ್ನು, ನೀನು ಹೋಗಬೇಕಾದಂಥ ಪಯಣ ತುಂಬ ದೂರ ಇದೆ, ತಿನ್ನು ಅಂತ ಹೇಳುವಾಗ, ಈ ಆಹಾರವನ್ನು ಸ್ವೀಕರಿಸು ಅಂತ ಹೇಳಿದಾಗ ಅವನದನ್ನು ಸ್ವೀಕರಿಸ್ಕೊಂಡ. ಮೊದಲನೇದು, ಅವನು ದೇವರ ಕೈಗಳಿಗೆ ತನ್ನನ್ನೇ ಸಮರ್ಪಿಸಿದ. ಎರಡನೇದು, ಅವನು ತಪ್ಪಾದ ಪ್ರಾರ್ಥನೆಯನ್ನು ಮಾಡಲಿಲ್ಲ. ಮೂರನೇದು, ಅವನು ದೇವರ ಆ ಒಂದು ದೇವದೂತನು ತಂದುಕೊಟ್ಟ ಆಹಾರವನ್ನು ಸ್ವೀಕರಿಸಿಕೊಂಡ. ಅವನು ದೇವರ ದೂತನು ಕೊಟ್ಟಂತ ಆಹಾರವನ್ನ ಅವನು ಸ್ವೀಕರಿಸಿಕೊಂಡ.
ಅವನು ದೇವದೂತನು ಕೊಟ್ಟ ಆಹಾರವನ್ನು ಬೇಡವೆನ್ನಲಿಲ್ಲ. ಅಲ್ಲಿ ನಾವು ನೋಡ್ತೀವಿ, ವಾಕ್ಯದಲ್ಲಿ ಹೇಳುತ್ತೆ, ದೇವದೂತನು ಬಂದು ಹೇಳ್ತಾನೆ ಏನಂತ, ಎದ್ದು ಊಟ ಮಾಡು ಎಂದು ಹೇಳಿದನು. ಎಲಿಯನು ಎದ್ದು ನೋಡಲಾಗಿ ಕೆಂಡದ ಮೇಲೆ ಸುಟ್ಟ ರೊಟ್ಟಿಯು ಒಂದು ತಂಬಿಗೆ ನೀರು ತನ್ನ ತಲೆಯ ಹತ್ತಿರ ಇರುವುದನ್ನು ಕಂಡು ಅವುಗಳನ್ನು ತೆಗೆದುಕೊಂಡು ತಿಂದು ಕುಡಿದು ತಿರುಗಿ ಮಲಗಿದನು. ನೋಡ್ರಿ, ದೇವದೂತನು ಮೊದಲನೇ ಸಾರಿ ಆ ಆಹಾರವನ್ನು ತಂದು ಕೊಡ್ತಾನೆ. ಮೊದಲನೇ ಸಾರಿ ತಿಂದು ಅದನ್ನು ಸ್ವೀಕರಿಸಿ ತಿರ್ಗಾ ಮಲಗ್ತಾನೆ. ಎರಡನೇ ಸಾರಿ ತಿರ್ಗಾ ದೇವದೂತನು ಪ್ರತ್ಯಕ್ಷನಾಗ್ತಾನೆ. ಎರಡನೇ ಸಾರಿ ಬಂದಾಗ್ಲೂ ಎರಡನೇ ಸಾರಿ ದೇವದೂತನು ಹೇಳ್ತಾನೆ, ಯೆಹೋವನ ದೂತನು ಎರಡನೆಯ ಸಾರಿ ಬಂದು ಅವನನ್ನು ತಟ್ಟಿ ಅವನಿಗೆ ಎದ್ದು ಊಟ ಮಾಡು, ನೀನು ನಿನ್ನ ಶಕ್ತಿ ಮೀರುವಷ್ಟು ಪ್ರಯಾಣ ಮಾಡಬೇಕಾಗಿದೆ ಅಂದನು. ಅವನು ಎದ್ದು ತಿಂದು ಕುಡಿದು ಅದರ ಬಲದಿಂದ 40 ದಿವಸ ಹಗಲಿರುಳು ಪ್ರಯಾಣ ಮಾಡಿ. ಅಲ್ಲಿ ನೋಡ್ರಿ, ಅವನು ಅದರ ಬಲದಿಂದ 40 ದಿವಸ ಹಗಲಿರುಳು ಪ್ರಯಾಣ ಮಾಡಿದನು. ದೇವರು ಕೊಟ್ಟಂಥ ಪ್ರಾವಿಷನ್ನ ಅವನು ಬೇಡವೆನ್ನಲಿಲ್ಲ. ಮೊದಲನೇದಾಗಿ ಅವನೇನು ಮಾಡ್ದ, ದೇವರ ಕೈಗಳಿಗೆ ತನ್ನನ್ನು ಒಪ್ಪಿಸ್ಕೊಟ್ಬಿಟ್ಟ. ಎರಡನೇದಾಗಿ ತಪ್ಪಾದಂಥ ಪ್ರಾರ್ಥನೆಯನ್ನು ಮಾಡಲಿಲ್ಲ. ಮೂರನೇದಾಗಿ ನೋಡುವಾಗ ದೇವರು ಕೊಟ್ಟಂಥ ಆಹಾರವನ್ನು, ದೇವದೂತನ ಆಹಾರವನ್ನು 2 ಸಾರಿ ಸ್ವೀಕಾರ ಮಾಡಿ ಅವನು ಹೋಗಿ ತಲುಪಬೇಕಾದಂಥ ಸ್ಥಳ ಓರೇಬ್ ಎಂಬುವಂಥ ಸ್ಥಳಕ್ಕೆ ಅವನು ಹೋಗಿ ತಲುಪ್ತಾನೆ. ಪ್ರೀತಿಯ ದೇವ ಮಕ್ಕಳೇ, ನಾವು ದೇವರು ಕೊಡುವಂಥ ಕೆಲವು ವಿಷಯಗಳು ನಮಗೆ ಪ್ರಾರಂಭದಲ್ಲಿ ಅದು ನಮಗೆ ಇದೇನು ನಾನು ಎದುರು ನೋಡಿದ ರೀತಿಯಲ್ಲಿ ದೇವರು ನನಗೆ ಉತ್ತರ ಕೊಡಲಿಲ್ವಲ್ಲ ಅಂತ ನಿಮಗೆ ಅನ್ನಿಸ್ಬೋದು. ಆದರೆ ದೇವರು ನಮಗೊಂದು ಕೆಲವು ವಿಷಯಗಳನ್ನ ಕಲಿಸ್ತಿರ್ತಾನೆ, ತಿಳಿಸ್ತಿರ್ತಾನೆ. ನಾವು ಅದರಿಂದ ದೇವರು ಕೊಡುವಂಥ ಮಾರ್ಗದರ್ಶನದಲ್ಲಿ ಹೋಗುವಾಗ ಅದರಿಂದ ಹೊರಗಡೆ ಬರುವಂಥ ದಾರಿಯೇ ಅದ್ಭುತವಾಗಿರ್ತದೆ. ದೇವರು ಕೊಡುವಂಥ ಮಾರ್ಗದರ್ಶನದಲ್ಲಿ ನಾವು ಹೋಗಬೇಕು. 4ನೇದಾಗಿ, ಇಲೈಜಾ ಈ ಫಾಲೋಡ್ ಗಾಡ್ಸ್ ಪ್ಲ್ಯಾನ್. ದೇವರ ಯೋಜನೆಯನ್ನು ಅವನು ಅನುಸರಿಸಿದ. ದೇವರ ಯೋಜನೆಯನ್ನು ಅವನು ಅನುಸರಿಸ್ದ. ದೇವರು ಇಷ್ಟು ಪ್ಲ್ಯಾನ್ ಎಲ್ಲ ಹಾಕಿದಾಗ್ಲೂ, ಅವನು ಸಾಯಬೇಕು ಅಂತ ಅವನು ಯೋಜನೆ ಮಾಡಿಕೊಂಡಾಗ್ಲೂ ಅವನು ಆ ಸಾಯುವಂಥ ಪರಿಸ್ಥಿತಿಗೆ ಒಪ್ಪಿಸ್ಕೊಡ್ಲಿಲ್ಲ. ಓಡೋಗಿ ಒಂದು ಮರದ ಕೆಳಗೆ ಕೂತ್ಕೊಂಡು ಅವನು ಪ್ರಾರ್ಥಿಸ್ದ, ದೇವರೇ ನನ್ನ ಜೀವನ ತೆಗೆದು ಬಿಡು, ಸಾಕಾಗಿದೆ ನನಗೆ. ಒಂದು ಕಡೆ ದಾವಿದನು ಪ್ರಾರ್ಥಿಸ್ತಾನೆ ಅಲ್ವಾ? ದಾವಿದನು ಹೇಗೆ ಪ್ರಾರ್ಥಿಸ್ತಾನೆ ಅಂತ ಹೇಳಿದ್ರೆ, ಐ ವಿಶ್ ಐ ಹ್ಯಾಡ್ ವಿಂಗ್ಸ್ ಲೈಕ್ ಅ ಡವ್, ದೆನ್ ಐ ಕುಡ್ ಫ್ಲೈ ಅವೇ ಅಂಡ್ ಬಿ ಅಟ್ ರೆಸ್ಟ್. ಈ ಡಿಪ್ರೆಷನ್ ಬಂದಾಗ ದಾವಿದನು ಅನೇಕ ಕೀರ್ತನೆಗಳನ್ನು ಬರೆದವನು, ಅನೇಕ ಹಾಡುಗಳನ್ನು ಬರೆದವನು. ಅವನು ಯಾವಾಗಲೂ ಐ ಹ್ಯಾವ್ ಕೆಪ್ಟ್ ದ ಲಾರ್ಡ್ ಆಲ್ವೇಸ್ ಬಿಫೋರ್ ಮೀ ಆ್ಯಂಡ್ ಬಿಕಾಸ್ ಹಿ ಈಸ್ ಅಟ್ ಮೈ ರೈಟ್ ಹ್ಯಾಂಡ್ ಐ ಶಾಲ್ ನೆವರ್ ಬಿ ಶೇಕನ್. ದೇವರನ್ನು ಯಾವಾಗಲೂ ನನ್ನ ಮುಂದಿಟ್ಟಿದ್ದೇನೆ, ಆತನು ನನ್ನ ಬಲಭಾಗದಲ್ಲಿ ಇರೋದ್ರಿಂದ ನಾನು ಕದಲುವುದಿಲ್ಲ ಎಂದು ಹೇಳಿದಂಥ ಈ ದಾವಿದನು, ಅವನಿಗೆ ಈ ಖಿನ್ನತೆ, ಈ ಡಿಪ್ರೆಷನ್ ಅವನಿಗೆ ಬಂದಾಗ ಅವನು ಹೇಳ್ತಾನೆ, ಐ ವಿಶ್ ಐ ಹ್ಯಾಡ್ ವಿಂಗ್ಸ್ ಲೈಕ್ ಅ ಡವ್, ದೆನ್ ಐ ಕುಡ್ ಫ್ಲೈ ಅವೇ ಆ್ಯಂಡ್ ಬಿ ಅಟ್ ರೆಸ್ಟ್. ನನಗೆ ರೆಕ್ಕೆ ಏನಾದರೂ ಇರ್ತಾ ಇದ್ದಿದ್ರೆ ನಾನು ಎಲ್ಲಾದರೂ ಆರೋಗ್ಯ, ನಾನು ಏಕಾಂತವಾಗಿ ಈ ನೋವಿನಿಂದ ನಾನು ಹೇಗಾದರೂ ಪಾರಾಗ್ಬಿಡ್ತಾ ಇದ್ದೆ. ಅದೇ ಥರ ಇನ್ನೊಬ್ಬ ಯೋನ ಎನ್ನುವಂಥ ವ್ಯಕ್ತಿ ನೋಡುವಾಗಲೂ ಅಷ್ಟೇ, ಯೋನಾನು ಅದೇ ಥರ ದೇವರು ಹೇಳ್ತಾನೆ ನಿನೈವೆಗೆ ಹೋಗು ಅಂತ. ಇವನು ತಾರ್ಷೀಷ್ಗೆ ಪ್ರಯಾಣ ಮಾಡಿ ಆ ತಾರ್ಷೀಷ್ಗೆ ಟಿಕೆಟ್ ತಗೊಂಡು ಆ ದೋಣಿ ಕೆಳಭಾಗದಲ್ಲಿ ಹೋಗಿ ಮಲಗಿರ್ತಾನೆ. ಎಲ್ರಿಗೂ ಅಲ್ಲಕಲ್ಲಲು ಆಗ್ತಾ ಇದೆ, ದೋಣಿ ಅಲುಗಾಡ್ತಾ ಇದೆ, ಬಿರುಗಾಳಿ ಬೀಸ್ತಾ ಇದೆ, ಎಲ್ಲರಲ್ಲೂ ಭಯ. ಆದರೆ ಇವನು ಚೆನ್ನಾಗಿ ಮಲಗಿದಾನೆ, ಏಕಾಂತವಾಗಿ ಹೊರಟು ಬಿಟ್ಟಿದ್ದಾನೆ. ನೋಡ್ರಿ, ಎಲಿಯನಿಗೆ ಸಂಭವಿಸಿದಂತೆ ದಾವಿದನಿಗೆ ಸಂಭವಿಸಿದಂತೆ ಯೋನನಿಗೆ, ಅದೇ ಥರ ಸೊಲೊಮೋನನು ಅವನಿಗೆ ಖಿನ್ನತೆ ಬಂದಾಗ ಅವನೊಂದು ಮಾತು ಹೇಳ್ತಾನೆ. ನಾವು ಅದನ್ನು ಜ್ಞಾನೋಕ್ತಿಯ ಪುಸ್ತಕದಲ್ಲಿ ನಾವು ನೋಡ್ತೀವಿ. ಅವನು ಹೇಳ್ತಾನೆ, ಮನೆಯಲ್ಲಿ ಜಗಳ ಗಂಟಿಯ ಜೊತೆ ಇರುವುದಕ್ಕಿಂತಲೂ ಮಾಳಿಗೆಯ ಮೂಲೆಯಲ್ಲಿರುವುದು ಎಷ್ಟೋ ಲೇಸು. ನೋಡ್ರಿ, ಇವೆಲ್ಲ ದೇವ ಜನರುಗಳು ಹಾದೋದಂಥ ದಾರಿಗಳು. ಅವರುಗಳು ನಮ್ಮಂಥ ಅನುಭವಗಳನ್ನ ದಾಟಿದ್ರು. ಅದನ್ನೇ ನಾನು ಯಾಕೋಬನ ಪುಸ್ತಕದಲ್ಲಿ ನಾನು ನಿಮಗೆ ಹೇಳಿದೆ. ಯಾಕೋಬನ ಪುಸ್ತಕ 5ನೇ ಅಧ್ಯಾಯದಲ್ಲಿ ಎಲಿಯನ ಬಗ್ಗೆ ಬರೆಯುವಾಗ, ಎಲಿಯನು ನಮ್ಮಂತೆಯೇ ಒಬ್ಬ ಸಾಧಾರಣ ಮನುಷ್ಯನು ಅಂತ ವಾಕ್ಯ ಹೇಳುತ್ತೆ. ಅಷ್ಟೆಲ್ಲ ಅದ್ಭುತಗಳನ್ನ ಮಾಡಿದ್ರು, ಅವನು ನಮ್ಮಂತೆಯೇ ಸಾಧಾರಣ ಮನುಷ್ಯನು. ಎಲಿಯನಿಗೆ ಪರಲೋಕದಿಂದ ಬೆಂಕಿಯನ್ನು ಇಳಿಸಿ 450 ಪ್ರವಾದಿಗಳನ್ನ ಕೊಂದು ಮಳೆಯನ್ನು ನಿಲ್ಲಿಸಿ ತಿರುಗಿ ಮಳೆಯನ್ನು ಬರಿಸುವಂತೆ ಮಾಡಿದಂಥ ಈ ವ್ಯಕ್ತಿ, ಪ್ರಕೃತಿಗಳ ಮೇಲೆ ಆಜ್ಞೆಯನ್ನು ಕೊಟ್ಟಂಥ ವ್ಯಕ್ತಿ, ಇಂಥ ಒಬ್ಬ ದೊಡ್ಡ ವ್ಯಕ್ತಿ ಎಲಿಯನೇ ಅವನು ಇಷ್ಟೊಂದು ಡಿಪ್ರೆಷನ್ಗೊಳಗಾಗಿದ್ದಾನೆ, ಇಷ್ಟು ಖಿನ್ನತೆಗೊಳಗಾಗಿದ್ದಾನೆ ಅಂತ ಹೇಳಿದ್ರೆ, ನೀವು ಯಾವ ಮೂಲೆ? ನಮಗೂ ಆ ಸಂದರ್ಭಗಳು ಬರ್ತವೆ. ನಾವೆಲ್ಲಾದರೂ ಓಡೋಗಬೇಕು, ನಮ್ಮನ್ನೇ ನಾವು ಕೊಂದಾಕೊಳ್ಬೇಕು, ಈ ಜನರೇ ಬೇಡ, ಐ ಆಮ್ ಸಿಂಗಲ್, ಐ ಡೋಂಟ್ ಲೈಕ್ ಟು ಮಿಂಗಲ್ ಅಂತ ನಾವು ಅನೇಕ ಸಾರಿ ಹೇಳುವಂಥ ಸಂದರ್ಭ ಬರುತ್ತೆ.
ಬಂದಿದೆ ಅನೇಕರಿಗೆ. ಆದರೆ ನೋಡ್ರಿ, ಇಂಥ ಸಮಯ ಸಂದರ್ಭ ಬಂದಾಗ ಹೌ ವಿ ನೀಡ್ ಟು ಹ್ಯಾಂಡಲ್ ವೆನ್ ಡಿಪ್ರೆಷನ್ ಕಮ್ಸ್, how we need to handle and how we need to escape from this. There is a way out of depression. We see 4 things what Elijah did. First thing, he fell into the hands of God. Second thing, he didn't make false prayer. Third, he received God's provision. And fourthly, he followed God's plan. ಮೊದಲನೇದಾಗಿ ಅವನು ದೇವರ ಕೈಗಳಿಗೆ ತನ್ನನ್ನೇ ತಾನು ಒಪ್ಪಿಸ್ಕೊಟ್ಟನು. ಎರಡನೇದಾಗಿ ಅವನು ತಪ್ಪಾದಂಥ ಪ್ರಾರ್ಥನೆಗಳನ್ನು ಮಾಡಲಿಲ್ಲ. ದೇವರೇ ಅವ್ರನ್ನ ಕೊಂದಾಕ್ಬಿಡು, ಇವ್ರನ್ನ ನಾಶ ಮಾಡಿಬಿಡು, ಇವರಿಂದ ನನಗೆ ಸಂಕಟ ಆಗ್ತಾ ಇದೆ, ಅವ್ರ ಕಾಲ್ ಮುರಿ, ಅವ್ರಿಗೊಂದು ಪಾಠ ಕಲಿಸುವಂತೆ ನನಗೆ ಬಲ ಕೊಡು ಅಂತ ಅವನು ಪ್ರಾರ್ಥನೆ ಮಾಡಲಿಲ್ಲ, ತಪ್ಪಾದ ಪ್ರಾರ್ಥನೆಗಳನ್ನ ಮಾಡಲಿಲ್ಲ. ಮೂರನೇದಾಗಿ ಈ ರಿಸೀವ್ಡ್ ಗಾಡ್ಸ್ ಪ್ರಾವಿಷನ್, ದೇವದೂತನು ಕೊಟ್ಟಂತ ಆಹಾರವನ್ನ ಅವನು ಸ್ವೀಕಾರ ಮಾಡಿ ಅವನು 40 ದಿನಗಳ ಕಾಲ ಪಯಣ ಮಾಡಿದ. ನಾಲ್ಕನೇದಾಗಿ ಈ ಫಾಲೋಡ್ ಗಾಡ್ಸ್ ಪ್ಲಾನ್, ಅವನು ದೇವರ ಯೋಜನೆಯನ್ನ ಅನುಸರಿಸಿ ದೇವರು ಹೇಳಿದಂತ ಸ್ಥಳಕ್ಕೆ, ಅವನು ಓರೇಬ್ ಎಂಬುವಂತ ಸ್ಥಳಕ್ಕೆ ಹೋಗಿ ತಲುಪಿದನು. ಅಲ್ಲಿ ದೇವರ ಸ್ವರವನ್ನ ಕೇಳಿದನು. ಹಲ್ಲೆಲೂಯಾ. ಪ್ರೀತಿಯ ದೇವ ಮಕ್ಕಳೇ, ಈ ಭಾನುವಾರದ ಆರಾಧನೆಯಲ್ಲಿ ನಾವು ತಿಳಿಬೇಕಾದಂತ ವಿಷಯ ಈ ಸಂದೇಶದಿಂದ ಏನಂತ ಹೇಳಿದ್ರೆ, ಎಂತ ಖಿನ್ನತೆ, ಎಂತ ಒಂದು ಕಠಿಣವಾದ ಸಮಯ ಸಂದರ್ಭವಾದ್ರೂ ದೇವರು ನಮಗೆ ಅದರಿಂದ ಪಾರಾಗುವಂತ ಒಂದು ದಾರಿಯನ್ನು ಇಟ್ಟಿದ್ದಾನೆ. ಹಲ್ಲೆಲೂಯಾ. ಅದರಲ್ಲಿ ದೇವರು ನಮಗೆ 365 ಸಾರಿ ಸತ್ಯವೇದದಲ್ಲಿ ಹೇಳುತ್ತೆ, ಫಿಯರ್ ನಾಟ್, ಭಯ ಪಡಬೇಡ. ಎಷ್ಟೋ ವಿಷಯಗಳು ಇವತ್ತು ನಮ್ಮ ಸುತ್ತಲೂ ನಮಗೆ ಭಯ ಹುಟ್ಟಿಸುವಂತ ಸಂಗತಿಗಳು ನಡೀತಾ ಇದೆ. ಕೆಲಸದ ಸ್ಥಳಗಳಲ್ಲಿ, ಮನೆಗಳಲ್ಲಿ, ಕುಟುಂಬಗಳ ಮಧ್ಯೆ, ನಮ್ಮ ಆರೋಗ್ಯದ ವಿಷಯದಲ್ಲಿ, ಹಣಕಾಸಿನ ವಿಷಯದಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ಅನೇಕ ಸಂಕಟಗಳು, ಅನೇಕ ಒತ್ತಡಗಳು ಎಲ್ಲ ಕಡೆಯಿಂದಲೂ ನಮ್ಮನ್ನ ಅದುಮ್ತಾ ಇದೆ. ಬಟ್ ವಿ ನೀಡ್ ಟು ರಿಮೆಂಬರ್ ಒನ್ ಥಿಂಗ್, ವೆನ್ ದಟ್ ಗಾಡ್ ಈಸ್ ಇನ್ ಕಂಟ್ರೋಲ್, nothing can go wrong in your life. No depression can put you down. ಯಾವ ಈ ಖಿನ್ನತೆ, ಈ ದುರಾತ್ಮನ ಶಕ್ತಿ ನಿಮ್ಮನ್ನ ತುಳಿದು ಅದುಮೋಕೆ ದೇವರು ಬಿಡೋಲ್ಲ. ಯಾಕೆಂತ ಹೇಳಿದ್ರೆ ಅದರಿಂದ ಪಾರಾಗುವಂತ ದಾರಿಯನ್ನ ದೇವರಿಟ್ಟಿದ್ದಾನೆ. ಹಲ್ಲೆಲೂಯಾ. ಈ 4 ವಿಷಯವನ್ನ ನಾವು ಮಾಡುವಾಗ ಖಂಡಿತವಾಗ್ಲೂ ನಾವು ದೇವರಿಂದ ಬಿಡುಗಡೆಯನ್ನು ಹೊಂದ್ಕೊಳ್ತೀವಿ. ಅಷ್ಟೇ ಮಾತ್ರ ಅಲ್ಲ, ಎಲಿಯನ ಅಂತ್ಯವು ಎಷ್ಟು ಅದ್ಭುತವಾಗಿತ್ತು ಅಂತ ಹೇಳಿದ್ರೆ, ಎಲಿಯನನ್ನ ದೇವರ ಪರಲೋಕದಿಂದ ಆ ಬೆಂಕಿ ರಥವು ಬಂದು ಅವನನ್ನ ಕರೆದೊಯ್ತು. ಇವೆಲ್ಲವನ್ನ ದಾಟಿದ ಮೇಲೆ ಈ ಹ್ಯಾಡ್ ಅ ಗುಡ್ ಎಂಡಿಂಗ್. ಇವೆಲ್ಲವನ್ನ ದಾಟಿ ಅನುಭವಿಸಿದ ನಂತರ, ಇವೆಲ್ಲ ಸಂಕಟದ ನಂತರ ಅವನ ಜೀವನದಲ್ಲಿ ಒಂದು ಒಳ್ಳೆ ಅಂತ್ಯವನ್ನ ಕಂಡ. ಪ್ರೀತಿಯ ದೇವ ಮಕ್ಕಳೇ, ಈ ಡಿಪ್ರೆಷನ್ ಅನ್ನ ನಾವು ದೇವರ ಬಲದೊಂದಿಗೆ ದಾಟಿದ ನಂತರ, ಪ್ರಾರ್ಥನೆಯೊಂದಿಗೆ ದಾಟಿದ ನಂತರ, ಯಾವುದೇ ಸೇಡಿಗೆ ಸೇಡು, ಮುಯ್ಯಿಗೆ ಮುಯಿ ತೀರಿಸ್ದೇನೆ ನಾವು ದೇವರ ಬಲದೊಂದಿಗೆ ದಾಟಿದ ಮೇಲೆ ನಮ್ಮ ಕಡೆಯ ಅಂತ್ಯ ಅದು ಮಹಿಮಾಕರವಾಗಿರ್ತದೆ. ಎಲಿಯನ ಅಂತ್ಯವು ತುಂಬಾ ಮಹಿಮಾಕರವಾಗಿತ್ತು. ಹಲ್ಲೆಲೂಯಾ. ಎಲಿಯನ ಅಂತ್ಯ ಎಷ್ಟು ಅದ್ಭುತವಾಗಿತ್ತು ಅಂತ ಹೇಳಿದ್ರೆ, ಬೆಂಕಿ ರಥ ಪರಲೋಕದಿಂದ ಬಂದು ಅವನ್ನ ಕರೆದೊಯ್ತು. ಬೈಬಲಲ್ಲಿ ಇಬ್ಬರು ವ್ಯಕ್ತಿಗಳು ಅವರು ಸಾಮಾನ್ಯ ಮರಣವನ್ನು ಅನುಭವಿಸದೆ ಪರಲೋಕಕ್ಕೆ ತಲುಪಿದವರು ಅಂತ ಹೇಳಿದ್ರೆ, ಅದರಲ್ಲಿ ಒಂದು ಈನೋಕ್, ಇನ್ನೊಂದು ಎಲಿಯ. ಇವರಿಬ್ಬರು ಅವರು ಮರಣವನ್ನು ಅನುಭವಿಸದೆ ಹಾಗೆ ಪರಲೋಕಕ್ಕೆ ಒಯ್ಯಲ್ಪಟ್ರು. ಹಲ್ಲೆಲೂಯಾ. ಇದನ್ನ ನಾವು ಹೇಗೆ ಅಂತ ನೋಡುವಾಗ, ಏಲಿಯನು ತನ್ನ ಜೀವನದಲ್ಲಿ ಬಂದಂತ ಆ ಖಿನ್ನತೆಯನ್ನ ಅವನು ಸರಿಯಾದ ರೀತಿಯಲ್ಲಿ ದೇವರ ವಾಕ್ಯದ ಅನುಸಾರವಾಗಿ ಅವನು ಹ್ಯಾಂಡಲ್ ಮಾಡೋದ್ರಿಂದ ಅದರಿಂದಾಗಿ ಅವನು ಪಾರಾಗಿ ಬಂದ. ಪ್ರೀತಿಯ ದೇವ ಮಕ್ಕಳೇ, ನಮಗೂ ಆ ರೀತಿ ಕೆಲವು ಸಾರಿ ಸೋಲುಗಳು, ನಮಗುಂಟಾಗುವಂಥ ಸನ್ನಿವೇಶ ಸಂದರ್ಭಗಳು, ನಾವು ತಪ್ಪಾದಂಥ ತೀರ್ಮಾನವನ್ನು ತೆಗಿಯೋಕೆ ನಮ್ಮಲ್ಲಿ ಆ ಪ್ರೇರೇಪಣೆಯನ್ನು ಹುಟ್ಟಿಸಿದ್ರು. ಒಂದನ್ನು ಚೆನ್ನಾಗಿ ತಿಳ್ಕೊಳ್ರಿ, ಈ ಸನ್ನಿವೇಶ ಸಂದರ್ಭವೆಲ್ಲವೂ ದೇವರ ಕೈಗಳಲ್ಲಿದೆ. ಗಾಡ್ ಇಸ್ ಇನ್ ಕಂಪ್ಲೀಟ್ ಕಂಟ್ರೋಲ್. ದೇವರು ಎಲ್ಲವನ್ನ ಪೂರ್ಣವಾಗಿ ಆತನ ಹತೋಟಿಯಲ್ಲಿ ದೇವರಿಟ್ಟಿದ್ದಾನೆ. ಪ್ರಿಯರೇ, ಖಂಡಿತವಾಗ್ಲೂ ದೇವರ ಕೈಯಲ್ಲಿ ಹಿಡಿದಿದ್ದಾನೆ ಅಂತ ಹೇಳಿದ್ರೆ ಅದಕ್ಕೆ ತಕ್ಕಂಥ ಕಾರ್ಯವನ್ನ ದೇವರು ನಮಗೆ ಕಲಿಸ್ಕೊಡ್ತಾನೆ. ನಾವು ಆತನ ದಾರಿಯಲ್ಲಿ ನಡೆದು ಎಲಿಯನಂತೆ ಒಳ್ಳೆ ಅಂತ್ಯವನ್ನು ನಾವು ಕಂಡುಕೊಳ್ಬೇಕು. ಹಲ್ಲೆಲೂಯಾ. ನಾವಾಗೆ ಈ ಸಂದೇಶವನ್ನು ಕೇಳಿಸ್ಕೊಂಡಂತ ಪ್ರತಿಯೊಬ್ಬರು ನಮ್ಮನ್ನೇ ನಾವು ದೇವರಿಗೆ ಒಪ್ಪಿಸ್ಕೊಟ್ಟು ನಾವು ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ಪರಲೋಕ ತಂದೆಯೇ, ಕರ್ತನೆ, ಈ ಸಂದೇಶವನ್ನು ಕೇಳಿಸಿಕೊಂಡಂತ ಪ್ರತಿಯೊಬ್ಬರು ಕರ್ತನೆ, ಅವರು ಯಾವ ಪರಿಸ್ಥಿತಿಯಲ್ಲಿ, ಯಾವ ಸನ್ನಿವೇಶದಲ್ಲಿ ಕರ್ತನೆ ನೋವು ಸಂಕಟಗಳಲ್ಲಿ ಕರ್ತನೆ ಬಿದ್ದು ಆ ನೋವುಗಳನ್ನು ಅನುಭವಿಸುತ್ತಿದ್ದಾರೋ ಅವರೆಲ್ಲರಲ್ಲಿ ನಿನ್ನ ಹಸ್ತವನ್ನ, ನಿನ್ನ ಕರ ಚಾಚಿ ಎಲಿಯನಿಗೆ ಆ ಖಿನ್ನತೆಯಿಂದ ಹೊರಬರುವುದಕ್ಕೆ ದಾರಿಯನ್ನು ತೋರಿಸಿದ ದೇವರು ಕರ್ತನೆ, ಈ ಸಂದೇಶವನ್ನು ಕೇಳಿಸಿಕೊಳ್ಳುತ್ತಿರುವಂತಹ ಪ್ರತಿಯೊಬ್ಬರಲ್ಲಿಯೂ ಕರ್ತನೆ ಇರುವ ಖಿನ್ನತೆ, ಸಂಕಟ, ನೋವು, ವೇದನೆ
ವೇದನೆ ಹಿಂಸೆಗಳಿಂದ ಹೊರಬರುವುದಕ್ಕೆ ನಿನ್ನ ವಾಕ್ಯಾನುಸಾರವಾಗಿ ಪ್ರಾರ್ಥಿಸಿ, ನಿನ್ನ ವಾಕ್ಯಾನುಸಾರವಾಗಿ ತಮ್ಮನ್ನೇ ತಾವು ನಿನಗೆ ಒಪ್ಪಿಸಿಕೊಟ್ಟು ಅದರಿಂದ ಹೊರಬರುವುದಕ್ಕೆ ನೀನು ಸ್ಥಳವನ್ನು ಉಂಟು ಮಾಡು ಸ್ವಾಮಿ. ಕರ್ತನೆ, ಇವರ ಜೀವಿತಗಳು ನಿನ್ನ ವಾಕ್ಯದಿಂದಲೂ ನಿನ್ನ ಪ್ರಸನ್ನತೆಯಿಂದಲೂ ನಿನ್ನ ರಕ್ಷಣೆಯಿಂದಲೂ ತುಂಬಲ್ಪಟ್ಟಿರಲಿ. ಲೋಕದ ಯಾವುದೇ ಭಯಗಳು ಆತಂಕಗಳು ಇವರನ್ನ ಆವರಿಸದಂತೆ ಕರ್ತನೆ, ನಿನ್ನ ಪರಿಶುದ್ಧಾತ್ಮನ ಕರ್ತನೆ ಹಸ್ತವು, ನಿನ್ನ ಧೈರ್ಯದ ಆತ್ಮವು ಕರ್ತನೆ ಸ್ವಸ್ಥ ಬುದ್ಧಿಯು ಇವರಲ್ಲಿ ತುಂಬಲ್ಪಡಲಿ ಎಂದು ಪ್ರಾರ್ಥಿಸುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ನಿನ್ನ ಕೈಗಳಿಗೆ ಒಪ್ಪಿಸುತ್ತೇವೆ ತಂದೆಯೇ. ಹಾಗೆ ನಾವು ಅಂತ್ಯ ಆಶೀರ್ವಾದವನ್ನು ಪಡೆದುಕೊಳ್ಳೋಣ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಐಕ್ಯತೆಯು ಸದಾ ಕಾಲವು ಎಲ್ಲರೊಂದಿಗೆ ವಾಸಿಸಲಿ. ಆಮೆನ್. ದೇವರು ತಾನೇ ನಿಮ್ಮನ್ನು ಆಶೀರ್ವದಿಸಲಿ.